ನಾನು ಯಾವಾಗ್ಲೂ ಹ್ಯಾಪಿಯಾಗಿರ್ಬೇಕು. ಅದಕ್ಕೆ ನನ್ಗೆ ಹೇಳ್ಕೊಡಿ, ಹೇಗೆ ಹ್ಯಾಪಿಯಾಗಿರೋದು ನನ್ನ ಜೀವನದಲ್ಲಿ ಅಂತ ಹೇಳ್ಕೊಡಿ ಅಂತ ಹೇಳ್ತಾರೆ. ಸೊ ಅಮ್ಮ ಮಾಂಕ್ ಏನ್ ಮಾಡ್ತಾರೆ, ನಗ್ತಾ ಒಂದು ಚಿಕ್ಕ ಮಗು ತರ ಬಂದಿದ್ದಾನಲ್ಲ ಅಂತ ಹೇಳಿ ಅವನಿಗೆ ಹೇಳದಂತೆ, ಸರಿ ನಾನು ಹೇಳ್ಕೊಡ್ತೀನಿ, ಅದಕ್ ಮುಂಚೆ ನೀನು ನನ್ಗೆ ಒಂದು ಕೆಲಸ ಮಾಡ್ಬೇಕು. ಏನು ಅಂದ್ರೆ, ಇಲ್ಲ ಈಗ ನೀನು ಮಾರ್ಕೆಟ್ಗೆ ಹೋಗು, ಅಲ್ಲಿ ಹೋಗಿ ನನಗೆ ಒಂದು ದೊಡ್ಡದಾದ ವಾಟರ್ ಮೆಲನ್, ತುಂಬಾ ಜ್ಯೂಸಿ ಆಗಿರುವಂತ ವಾಟರ್ ಮೆಲನ್ನ, ಹಾಗೆ ಫುಲ್ ವಾಟರ್ ಮೆಲನ್ನ ತಗೊಂಡ್ ಬಂದು ನನ್ನ ಹತ್ರ ತಂದು ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಇವನ್ಗೆ ಓಕೆ ಸರ್ ಇಷ್ಟೇ ತಾನೆ ಅಂತ ಹೋಗಿ ಮಾರ್ಕೆಟ್ಗೆ ಹೋಗ್ತಾನೆ. ಒಂದು ದೊಡ್ಡದಾಗಿ ಅವರು ವಾಟರ್ ಮೆಲನ್ ತಗೊಂಡು ತಲೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾನೆ. ದಾರಿಯಲ್ಲಿ ಬರ್ತಾ ಬರ್ತಾ ಅವನ ನೋಡಿ ಜನ ಕೆಲವರೆಲ್ಲ ನಗ್ತಾ ಇರ್ತಾರೆ, ಇನ್ನ ಕೆಲವರು ಏನೇನೋ ಮುಖದಲ್ಲಿ ಫನ್ನಿ ಫೇಸಸ್ ಎಲ್ಲ ಮಾಡ್ತಾರೆ. ವಿಧ ವಿಧವಾದ ಒಂದು ರಿಯಾಕ್ಷನ್ಸ್ಗಳು ಎಲ್ಲಾರ ಕಡೆಯಿಂದನೂ ಬರ್ತಾ ಇರುತ್ತೆ. ಬಟ್ ಆದ್ರೇನು ಆ ಹುಡುಗ ಬಂದು ಏನು ಅಬ್ಸರ್ವ್ ಮಾಡದೆ ಅವನ ಕಾನ್ಸಂಟ್ರೇಷನ್, ಡಿಟರ್ಮಿನೇಷನ್ ತಲೆ ಮೇಲೆ ಇರೋಂತ ಆ ವಾಟರ್ ಮೆಲನ್. ಸೊ ದಾರಿಯಲ್ಲಿ ಏರುಪೇರುಗಳು ಇರ್ತಾ ಇರುತ್ತೆ, ಹೇಗೋ ಸೇಫ್ ಆಗಿ ತಗೊಂಡ್ ಬಂದು ಅವ್ರ ಹತ್ರ ಕೊಟ್ಟ, ದೊಡ್ಡವ್ರ ಹತ್ರ ಕೊಟ್ಟ ಇದ್ದಾನೆ. ಸೊ ಅವನ್ಗೆ ಖುಷಿ, ನಾನ್ ನನ್ನ ಕೆಲ್ಸನ ಸರಿಯಾಗಿ ಮಾಡಿದ್ದೀನಿ ಅಂತ, ಇವರು ನನ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾನೆ. ಆಗ ಅವನು ಮುದುಕಪ್ಪ ನೋಡ್ಬಿಟ್ಟು ನಗ್ತು, ಹೇಗಿತ್ತು ನಿನ್ನ ದಾರಿಯಲ್ಲಿ ಇದು ಅಂತ. ಸೊ ಅವಾಗ ಅವನು ಹೇಳದಂತೆ, ಗೊತ್ತಿಲ್ಲ, ನಾನು ಯಾವ್ದು ನೋಡಿಲ್ಲ, ನನ್ನ ತಲೆಯಲ್ಲಿ ಇರೋದು ಮಾತ್ರ ಇದು ಮಾಡ್ಕೊಂಡು ಅದು ಬಿಡಬಾರ್ದು ಅಂತ ಒಂದು ಉದ್ದೇಶದಿಂದ ನಾನು ಬರ್ತಾ ಇದ್ದೆ ಅಷ್ಟೆ. ಸೊ ಬಟ್ ಸುಮಾರು ಜನ ಕೆಲವ್ರು ನಗ್ತಾ ಇದ್ರು ನನ್ನ ನೋಡಿ, ಅದನ್ನ ನೋಡ್ದೆ ನಾನು. ಇದೇ ಹ್ಯಾಪಿ ಲೈಫು. ನೀನು ನಿನ್ನ ದಾರಿಯಲ್ಲಿ ಒಂದು ನಿರ್ಧಾರ ಇಟ್ಕೊಂಡು ಹೋಗುವಾಗ ಅದನ್ನ ಸಂತೋಷದಿಂದ ಮಾಡ್ತಾ ಇದ್ದಾಗ ನಮ್ಗೆ ಏನೇ ಅಡಚಣೆಗಳು, ಯಾರು ಏನ್ ಹೇಳ್ತಾರೆ ಬಿಡ್ತಾರೆ ಅನ್ನೋದು ನಮ್ಮ ಕಿವಿಗೆ ಬೀಳಲ್ಲ. ಹಾಗಾಗಿ ನೀನು ಯಾವಾಗ್ಲೂ ಹ್ಯಾಪಿಯಾಗಿರಕ್ಕಾಗತ್ತೆ, ಇದೇ ಸೀಕ್ರೆಟ್ ಅಂತ ಹೇಳಿದ್ರು. ಸೊ ಇದು ನಮಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ಹೇಳುವಾಗ, ಖಂಡಿತ ನಾವ್ ಏನೇ ಕೆಲಸ ಮಾಡಕ್ ಹೋದಾಗ ತುಂಬಾ ಇದು ಬರ್ತಾ ಇರುತ್ತೆ, ಬೋಲಿಂಗ್ಸ್ಗಳು ತುಂಬಾ ಬರ್ತಾ ಇರುತ್ತೆ. ಏನೇ ಬೋಲಿಂಗ್ಸ್ ಬಂದ್ರೇನು ನಾವು ತಗೊಂಡಿರೋ ಕೆಲ್ಸನ, ಒಂದು ಗುರಿನ ಮುಟ್ಟೋದಕ್ಕೆ ಏನ್ ಕೆಲ್ಸ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗ್ಬೇಕು ಅನ್ನೋದಕ್ಕೆ ನನ್ಗೆ ರಿಲೇಟ್ ಆಗೋದಕ್ಕೆ ಈ ಕತೆ ತುಂಬಾ ಇಷ್ಟ ಆಯ್ತು. ಎಸ್ ಎಸ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿತ್ತು ನಿನ್ನೆ ವೀಕೆಂಡ್ಸ್ ಎಲ್ಲಾರ್ಗು? ಓಕೆ, ಲಾಸ್ಟ್ ವೀಕು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಅಥವಾ ಏನೋ ಆಕ್ಷನ್ ಹಾಕಿ ರಿಸಲ್ಟ್ ಬಂದಿದೆ ಅಂತದನ್ನೆಲ್ಲ ಇವತ್ತು ಖಂಡಿತ ಎಲ್ಲರೂ ಶೇರ್ ಮಾಡ್ಬೇಕಾಗಿ ಬರುತ್ತೆ. ಅಂಡ್ ಶೇರ್ ಮಾಡೋಕ್ ಮುಂಚೆ ಫಸ್ಟ್ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾರು ಮಾತಾಡ್ತೀವೋ ಅವರು ಫಸ್ಟ್ ತನ್ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಏನೇನು ಮೊನ್ನೆ ಶಿವಪ್ರಕಾಶ್ ಸರ್ ಒಂದು ಲಿಸ್ಟ್ ಆಫ್ ಜಾಬ್ಸ್ ನಾವು ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಒಂದು ಪ್ರಾಕ್ಟಿಕಲ್ ಆಗಿ ನಾವು ಹೋದಾಗ ದಿಸ್ ವಿಲ್ ಹೆಲ್ಪ್ ಅಸ್ ನೆಕ್ಸ್ಟ್ ಲೆವೆಲ್ಗೆ ನಾವು ಇದಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಫೈನಲಿ ಆರ್ in between, I would like to play one video also which will give more motivation. And ಇನ್ನೊಂದು, ಇವತ್ತು 8:55ಕ್ಕೆ ಓಕೆ ಬೆಳಗ್ಗೆ ಎಲ್ಲರೂ ದಯವಿಟ್ಟು ನಿಮ್ಮ ಮೊಬೈಲಲ್ಲಿ ಅಲಾರಾಮ್ ಇಟ್ಕೊಳ್ಳಿ. ಯಾಕಂದ್ರೆ ರಾಜು ಸರ್ ಅವರ ಡ್ರೀಮರ್ಸ್ ಸತ್ಸಂಗ್ ಅಂತ ಎವ್ರಿ ಮಂಡೇ ಇರುವಂತ ಪ್ರೋಗ್ರಾಮ್ ಇವತ್ತಿದೆ. ಅಂಡ್ ಅದರಲ್ಲಿ ಎಷ್ಟು ಜನ ಬೌನ್ಸ್ ಬ್ಯಾಕ್ ಆಗಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ನಾವು ಕೇಳ್ಕೊಳ್ಬಹುದು. ಯಾಕಂದ್ರೆ ಸಿಸ್ಟಮ್ ಅಲ್ಲಿ ಇದ್ರು ಬಟ್ ಆದ್ರೇನು ವರ್ಕ್ ಮಾಡ್ತಾ ಇರಲ್ಲ ಅಂತ ಎಷ್ಟೋ ಜನ ನಮ್ಮ ಟೀಮ್ಗಳಲ್ಲೂ ಇರ್ತಾರೆ. ಅವ್ರನ್ನ ಯಾವ ರೀತಿ ನಾವು ಹೋಗಿ ಮಾತಾಡಿಸಿ ಅವ್ರಿಗೆ ಈಗ ಬಂದಿರೋಂಥ ಪ್ರೋಗ್ರಾಮು ಮತ್ತೆ ಕಂಪನಿಯ ಬೆಳವಣಿಗೆ ಹೇಳಿದಾಗ ಬಿಟ್ಟೋಗಿರೋರು ಮತ್ತೆ ಜಾಯಿನ್ ಆಗಿ ಅವರ ಜರ್ನಿನ ಸ್ಟಾರ್ಟ್ ಮಾಡಿರೋ ವಿಷಯಗಳು ನಮ್ಗೆ ಇವತ್ತು ಸಿಗುತ್ತೆ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ.
ಟೈಮ್ ಇರೋರು ಖಂಡಿತ ಕೇಳ್ಕೊಳ್ಳಿ. ಓಕೆ, ದಿಸ್ ಇಸ್ ಮೈ ಅನೌನ್ಸ್ಮೆಂಟ್. ಯಾ ಮೇಡಮ್, ಅದು 8 ಈಗ AM ಅದು ಬೆಳಗ್ಗೆ 8:55 AM ಅಂದ್ರೆ 9 o'clock ಸ್ಟಾರ್ಟ್ ಆಗುತ್ತೆ. ಆದಷ್ಟು ಆ ಲಿಂಕ್ ಬೇಸಿಕ್ ಕೋರ್ಸ್ ಅಲ್ಲಿ ಕಳಿಸಿದ್ದಾರೆ, ಅದನ್ನ ಇದ್ ಮಾಡ್ಕೊಳ್ಳಿ. ಓಕೆ, ಅಂಡ್ 8:55 ಅಂದ್ರೆ ಸ್ವಲ್ಪ ಒಂದು 5 minutes ಬಿಫೋರ್ ಲಾಗಿನ್ ಮಾಡಿದಾಗ ಚಾನ್ಸಸ್ ಸಿಗುತ್ತೆ. 1000 ಆದ್ರೆ ಸಿಗಲ್ಲ ಅಲ್ವಾ? ಈಗಂತೂ ಎಲ್ಲಾ ಕಡೆನೂ ಇಟ್ ಇಸ್ ಏನ್ ಹೇಳೋದು, ಬೆಂಕಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ವಾ, ಅವ್ರು ಯಾರು ಅನಿರುದ್ಧ್ ಮತ್ತೆ ಇನ್ನೊಬ್ಬರದು ಹಾಟೆಸ್ಟ್ ಆಕ್ಟ್ರೆಸ್ ಅವ್ರದ್ದು. ನಮ್ಮ ಕರ್ನಾಟಕದಲ್ಲಿ ಖಾರವಾಗಿ ಏನೋ ತಿನ್ಬೇಕಂತೆ, ಅದು ತಿಂದಾದ್ಮೇಲೆ ಖಾರ ಅಂತ ಹೇಳಿದ ತಕ್ಷಣ ನಮಗೆ 7up ಬರುತ್ತೆ ಕೂಲ್ ಮಾಡೋದಕ್ಕೆ, ತಂಡ. ಸೊ ಅವಾಗ ಬೆಂಕಿ ಅಂತ ಅವ್ರು ಏನ್ ಕಿರ್ಚ್ತಾಳೆ, ಅದೇ ರೀತಿಯಲ್ಲಿ ನಮ್ಮ ತೂಫಾನಿಂದ ಎಲ್ಲಾ ಕಡೆನೂ ಬೆಂಕಿ ತರ ಸ್ಪ್ರೆಡ್ ಆಗ್ತಾ ಇದೆ. ಅವ್ರ ಕಡೆಯಿಂದ ಬರುವಂತ ಮೋಟಿವೇಶನ್ಸ್ ಆಗ್ಲಿ ಎಲ್ಲಾನು ಹಾಕಿ ನಮ್ಮ ಲೈಫ್ಗೂ ಹಾಕೊಂಡು ಆ ಬೆಂಕಿನ ನಾವು ಹಚ್ಕೊಂಡು ಹೋಗೋಣ ಮುಂದೆ ರಾಕೆಟ್ಗೆ. ಓಕೆ, ಎಸ್. ಯಾ ಈಗ ಒಬ್ಬೊಬ್ಬರಾಗಿ ನಿಮ್ಮ ಹ್ಯಾಂಡ್ ರೈಸ್ ಮಾಡ್ತಾ ನಿಮ್ಮ ಶೇರಿಂಗ್ಸ್ ನ ಶುರು ಮಾಡೋಣ. ಬಿಕಾಸ್ ಆಕ್ಷನ್ ಶೇರಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅಂಡ್ ಯಾಕೆ ಇದನ್ನೇ ಮಾಡ್ತಾ ಇದ್ದೀವಿ ಅಂತ ಹೇಳುವಾಗ, ದಿನನಿತ್ಯ ಬೇರೆ ಬೇರೆ ಒಂದು ವಿಷಯಗಳು ಆಗ್ತಾ ಇರುತ್ತೆ. ಅದನ್ನ ನಾವು ಬೇರೆಯವ್ರ ಹತ್ರ ಹಂಚ್ಕೊಂಡಾಗ ಒಂದು ನಮಗೆ ಸಮಾಧಾನ, ನಮ್ಮ ಮನ್ಸಿಗೆ ನಾವು ಹೇಳ್ಕೊಂಡಿದೀವಿ ನಾವು ಮಾಡಿರೋ ಕೆಲಸ ಎಷ್ಟಕ್ಕೆ ಅಂತ. ಒಂದು ಅಲ್ಲಿ ಎಲ್ಲಾದ್ರೂ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕಂದ್ರೆ ಅದು ಗೊತ್ತಾಗುತ್ತೆ. ಅಂಡ್ ಇನ್ನೊಬ್ರಿಗೆ ಇವರೆಲ್ಲ ಮಾಡ್ತಾ ಇರುವಾಗ ನಾನ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ಪ್ರೋಸೆಸ್ ಅವ್ರಿಗೂ ಬರುತ್ತೆ. ಸೊ ಅಲ್ಲಿಂದ ಅವರು ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಬೋತ್ ದ ವೇಸ್, ಕೇಳಿಸ್ಕೊಳ್ಳೋರ್ಗು ಹೇಳೋರ್ಗು ಉಪಯೋಗ ಆಗೋದೇ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ನಮ್ಮ ಮೋದಿ ಕೇರ್ ಇಸ್ ವಿನ್ ಸಿಚುವೇಶನ್. ಕಂಪನಿನೂ ವಿನ್ ಆಗುತ್ತೆ, ನಾವು ವಿನ್ ಆಗ್ಬೇಕು ಅಲ್ವಾ? ವಿನ್ ಆಗ್ತಾ ಇದ್ದೀವಿ. ಸೊ ದಟ್ ಈಸ್ ದ ಸಿಚುವೇಶನ್ ಕಾನ್ಸೆಪ್ಟ್ ಇಲ್ಲಿ. ಎಸ್, ಕಮ್ ಆನ್ ಫ್ರೆಂಡ್ಸ್. ಅಂಡ್ ಅದಕ್ಕೆ ಮುಂಚೆ ಐ ವುಡ್ ಲೈಕ್ ಟು ಇನ್ವೈಟ್, ನಿನ್ನೆ ನಮ್ಮ ಫಿಸಿಕಲ್ ಮೀಟ್ ಏನಾಯ್ತು ಅದರ ಎಕ್ಸ್ಪೀರಿಯನ್ಸಸ್ ಇಲ್ಲಿ ಶೇರ್ ಮಾಡ್ಕೊಳ್ಬಹುದು. ಯಾರು ಬರ್ತಾ ಇದ್ದೀರಾ? 8 people ಇದ್ದೀವಿ. ಓಕೆ, ನಾನೇ ಮಾಡ್ತೀನಿ. ನನ್ನ ಹೆಸರು ಶಾರದಾಂಬಾಳ್, ಹೌಸ್ ವೈಫ್. ನಾನು ನನ್ನ ಕೆಲಸ ಒಂದು ಆಟೋಮೊಬೈಲ್ ಕನ್ಸರ್ನ್ ಅಲ್ಲಿ 18 ವರ್ಷ ಕೆಲಸ ಮಾಡ್ತಾ ಇದ್ದೆ. ಬಟ್ ಕೆಲಸ ಬಿಟ್ಟಾದ್ಮೇಲೆ ನನ್ನನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳಕ್ಕೆ ಒಂದು ಅವಕಾಶ ಹುಡುಕ್ತಾ ಇದ್ದಾಗ ನನಗೆ ಸಿಕ್ಕಿರುವಂತ ಗ್ರೇಟ್ ಆಪರ್ಚುನಿಟಿನೇ ಇವಾಗ ಮೋದಿ ಕೇರ್ ಅಲ್ಲಿ ನಾನು ಬಂದಿರೋದು. ಬಟ್ ಇಲ್ಲಿ ಬಂದಾದ್ಮೇಲೆ ನನಗೆ ಬೇಕಾದಷ್ಟು ಬದಲಾವಣೆಗಳು, ಪರಿವರ್ತನೆಗಳು ನನ್ನಲ್ಲಿ ನಾನು ಕಂಡು ಬಂದಿದ್ದೀನಿ. ಸೊ ಥ್ಯಾಂಕ್ಸ್ ಟು ದಿಸ್ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈಗ ನಿನ್ನೆ ಬಿಕಾಸ್ ಅಫಿಷಿಯಲ್ ನಮ್ಮ ಝೂಮ್ ಮೀಟಿಂಗ್ಸು ನಡೀತಾ ಇದೆ, ಅದಲ್ಲಿ ನಾವು ಬೇಕಾದಷ್ಟು ಕಲಿತಾ ಇದ್ದೀವಿ. ಕಲ್ತಿರೋದನ್ನ ನಮ್ಮ ಒಳಗಡೆನೆ ಇಟ್ಕೊಂಡ್ರೆ ಖಂಡಿತ ವರ್ಕ್ ಆಗಲ್ಲ. ನಮ್ಮ ನಾಲೆಡ್ಜ್ನ ಬೇರೆಯವ್ರಿಗೆ ಕೊಡೋದು ತುಂಬಾ ಶೇರಿಂಗ್ ಇಸ್ ಕೇರಿಂಗ್ ಅಂತ ಏನ್ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಇಲ್ಲಿ ನಾವೇನ್ ತಗೊಂಡಿದ್ದೀವಿ ಬೇರೆ ಕಡೆ ಕೊಡ್ಬೇಕು ಅಲ್ವಾ? ಇಲ್ಲ ಎಲ್ಲ ಹಂಗೆ ಇಟ್ಕೊಂಡ್ರೆ ಏನಾಗುತ್ತೆ, ಕೊಳ್ತೋಗುತ್ತೆ. ಸೊ ತಂದಿರೋದನ್ನ ಬೇರೆಯವ್ರಿಗೆ ಶೇರ್ ಮಾಡ್ಕೊಳಕ್ಕೆ ಫಿಸಿಕಲ್ ಮೀಟಲ್ಲಿ ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿದ್ದೆ. ಸರಿ, ಅವ್ರು ಬರ್ತಾರ ಬಿಡ್ತಾರೋ ಅನ್ನೋ ಗೊತ್ತಿಲ್ಲ, ಬಟ್ ನಾವು ಹೋಗ್ಲೇಬೇಕು. ನಾವು ಇನ್ವೈಟ್ ಮಾಡಿಲ್ಲ ಅಂದ್ರೆ ಹೋಗ್ಬೇಕು ಅಂತ ಉದ್ದೇಶನೇ ನಮಗೆ ಬರಲ್ಲ, ನಾವು ಬ್ಯಾಕ್ ಮಾಡ್ತೀವಿ. ಬಟ್ ಆದಷ್ಟು ನಾವು ಇನ್ವಿಟೇಷನ್ ಕೊಟ್ಟಾಗ ಕಸ್ಟಮರ್ ಬಂದಾಗ ನಾನು ಇರ್ಬೇಕಲ್ವಾ ಅಂತ ಒಂದು ಮೋಟಿವೇಶನ್ ಅಲ್ಲಿ ನಾವು ಹೋಗ್ತೀವಿ. ಈ ಕಾನ್ಸೆಪ್ಟ್ ಅಲ್ಲಿ ನಾನು ಇನ್ವೈಟ್ ಮಾಡಿದ ಕಡೆ ಹೋಗಿದ್ದೆ.
ಅಲ್ಲಿ ಹೋದಾಗ by 10:45 we had been there, and yeah, Shiv Prakash sir had been as a our responsibility ತಗೊಂಡು ನನ್ನ ಮುಂಚೆನೆ ಅವ್ರು ಬಂದಿದ್ರು ಅಲ್ಲಿ. And we had all consultants yesterday, guest ಇರ್ಲಿಲ್ಲ, but ಆದ್ರೇನು ಗಣೇಶ್ with his new team members ಬಂದಿದ್ರು. Almost 6 people we were there. And ಆ ಪ್ರೋಗ್ರಾಮ್ ಅನ್ನ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು, ಈಗ ಪರಿವರ್ತನೆ ಮಾಡ್ಬೇಕು ಅಂದ್ರೆ ಖಂಡಿತ ಪರಿವರ್ತನೆ ಪ್ಲಾನ್ ಪ್ರೆಸೆಂಟೇಶನ್ ಮಾಡಿರ್ಬೋದು, ಬಟ್ ಈಗ ಇರುವಂತ ಗೆಸ್ಟ್ಗಳಿಗೆ, ಐ ಮೀನ್ ನ್ಯೂ ಆಗಿ ಜಾಯಿನ್ ಆಗಿರೋರಿಗೆ ಬೇಕಾದಷ್ಟು ಕ್ಲಾರಿಫಿಕೇಶನ್ಸ್ ಇರುತ್ತೆ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಇರಲ್ಲ. ಫಸ್ಟ್ ಟೈಮ್ ಬಂದಿರ್ತಾರೆ ಕೇಳಿಸ್ಕೊಳಕ್ಕೆ, ಅಂತವ್ರಿಗೆ ಏನ್ ಹೇಳ್ಕೊಡ್ಬೇಕು ಅಂತ ಒಂದು ಇಂಟ್ರಾಕ್ಷನ್ ಸೆಷನ್ಸ್ ನಾವು ಮಾಡ್ತಾ ಇದ್ವಿ. ಅಂಡ್ ಅದರ ಜೊತೆಗೆ ಈಗ ಇರುವಂತ ತೂಫಾನ್ ಪ್ರೋಗ್ರಾಮ್ ಬಗ್ಗೆ ಅವ್ರಿಗೆಲ್ಲ ಮಾಹಿತಿ ಕೊಡ್ಬೇಕಾಗಿತ್ತು. ಅದು ದೆನ್ ವಿ ಹ್ಯಾಡ್ ಎನ್ವೈರೋ ಚಿಪ್ ಆಫರ್, ತುಂಬಾ ಬೆಸ್ಟ್ ಆಫ್ ದಿ ಬೆಸ್ಟ್ ಆಫರ್ ಇದೆ ವಿತ್ ಕ್ಯಾಲ್ಕುಲೇಷನ್ ಬಗ್ಗೆ ಕೇಳಿಸ್ಕೊಂಡಾಗ ಎಲ್ಲರ ಮೈಂಡ್ ಓಪನ್ ಆಯ್ತು, ಮತ್ತೆ ಒಂದು ಡೆಮಾನ್ಸ್ಟ್ರೇಷನ್. ಸೊ ಈ ಕಾನ್ಸೆಪ್ಟ್ ನಾವು ಎನ್ವೈರೋ ಚಿಪ್ ಡೆಮೋನ ಎಲ್ಲೇ ಯಾವುದೇ ಫೀಲ್ಡ್ ವರ್ಕ್ ಹೋದಾಗ ಅದು ಒಂದು ಮಾಡಿದಾಗ್ಲೂ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಓಕೆ, ನಾವು ಅವ್ರಿಗೆ ಒಳ್ಳೆ ಆರೋಗ್ಯ, ಮೊಬೈಲ್ಸ್ ಎಲ್ಲರ ಹತ್ರನೂ ಇದೆ, ಯಾರ ಹತ್ರ ಎಲ್ಲ ಮೊಬೈಲ್ಸ್ ಇದೆಯೋ ಅವ್ರಿಗೆ ನಾವು ಈ ಡೆಮೋ ಮಾಡಿ ತೋರಿಸಿದಾಗ ಖಂಡಿತ ಅವ್ರ ಮೈಂಡ್ ಓಪನ್ ಆಗುತ್ತೆ. ಸೊ ಅಲ್ಲೂ ಲಾ ಆಫ್ ಆವರೇಜ್ ವರ್ಕ್ ಆಗುತ್ತೆ, ಬಟ್ ಏನಿದ್ರೂ ನಾವು ಅದನ್ನ ಒಂದು ಮಾಡಿದಾಗ ಎಕ್ಸ್ಟ್ರಾ PV, ಐ ಮೀನ್ BV, ಹೈ BV ಇರೋದ್ರಿಂದ ನಮ್ಮ 100 PV ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ಅಲ್ವಾ. ಸೊ ಈ ರೂಟ್ ಮ್ಯಾಪ್ ತುಂಬಾ ಚೆನ್ನಾಗಿತ್ತು. ಅಂಡ್ ವಿ ಹ್ಯಾಡ್ ಅಬೌಟ್ ದ ಡೈರೆಕ್ಟರ್ ಡಿಸ್ಕಷನ್ಸ್, ಈ ಶ್ರೀಲಂಕಾಕ್ಕೆ ಹೋಗೋದ್ ಬಗ್ಗೆನು ಮಾಹಿತಿಗಳು ತುಂಬಾ ಹೆಲ್ಪ್ ಆಯ್ತು ನಿನ್ನೆ. ಸೊ ಎಸ್, ಸೊ ಅಫಿಷಿಯಲ್ ಮೀಟಿಂಗ್ ನಾವು ಆನ್ಲೈನ್ ಮಾಡೋದಕ್ಕಿಂತ ಅಫಿಷಿಯಲ್ ಮೀಟಿಂಗ್ ಅಲ್ಲಿ ಬೇಕಾದಷ್ಟು ವಿಷಯಗಳು ನಾವು ಕ್ಲಾರಿಫಿಕೇಶನ್ಸ್ ತಗೊಳಕ್ಕೂ ಆಗುತ್ತೆ, ಹೌದಲ್ವಾ, ಡಿಸ್ಕಷನ್ ಅಲ್ಲಿ. ಎಸ್, ಅಂಡ್ ಅಲ್ಲಿಂದ ಬರುವಾಗ ಐ ಹ್ಯಾಡ್ ಅ ಪ್ರಾಸ್ಪೆಕ್ಟ್ ಹೂ ಹ್ಯಾಡ್ ಗಿವನ್ ಮಿ ಅನ್ ಆರ್ಡರ್, ಅಂಡ್ ಆ ಆರ್ಡರ್ ಪ್ರಾಡಕ್ಟ್ ತಗೊಂಡೋಗಿ ಇಮಿಡಿಯೇಟ್ ಆಗಿ ಅವ್ರ ಮನೆಯಲ್ಲಿ ಕೊಟ್ಟು ಬಂದೆ. ಕೊಟ್ಟಾಗ ಅವರು ಸುಮಾರು ವರ್ಷಗಳಿಂದ ಈ ಪ್ರಾಡಕ್ಟ್ ನ ತಗೊಳ್ತಾ ಇದ್ದಾರೆ, ಬಟ್ ಮೆಂಬರ್ಶಿಪ್ ತಗೊಂಡಿಲ್ಲ. ಯಾಕಂದ್ರೆ ಅವರು ಬ್ಯಾಂಕ್ ಎಂಪ್ಲಾಯಿ, ನಾನು ಈಗ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ದೆನ್ ಐ ಸೆಡ್, ಇಲ್ಲ ಇಷ್ಟು ವರ್ಷ ತಗೊಳ್ತಾ ಇದ್ದೀರಲ್ಲ, ನೀವೇ ಮೆಂಬರ್ಶಿಪ್ ತಗೊಳ್ಬೋದಲ್ಲ ಅಂತ ಹೇಳಿದಕ್ಕೆ, ಇಲ್ಲ ನಾನು ಬ್ಯಾಂಕ್ ಎಂಪ್ಲಾಯಿ ಹಾಗಾಗಿ ಇಲ್ಲ, ಬಟ್ ನಾನು ಇವಾಗ ಒಂದು ಪ್ಲಾನ್ ಮಾಡ್ತೀನಿ, ನಮ್ಮ ಕೇರ್ ಟೇಕರ್, ಮನೆಯಲ್ಲಿ ಒಬ್ರು ಕೇರ್ ಟೇಕರ್ ಇದ್ದಾರೆ, ಅವರ ಹೆಸರಲ್ಲಿ ಬೇಕಾದ್ರೆ ನಾನು ಮಾಡಿ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಹೋಪ್ ದಟ್ ಶಿ ವಿಲ್ ಗಿವ್ her documents for sign up ಅಂತ ನಾನು ಬಂದಿದ್ದೀನಿ. Thank you. This is my experience, yesterday's sharing also. Next ಯಾರು ಬರ್ತೀರಾ ಶೇರ್ ಮಾಡಿ. ಶಿವ್ ಪ್ರಕಾಶ್ ಸರ್, ಚಂದ್ರಾವತಿ ಮೇಡಮ್ ಬಂದಿದ್ದಾರೆ. ಎಸ್, ವೆಲ್ಕಮ್. ಇವತ್ತೇನು ಯಾರಿಗೂ ಏನು ಶೇರಿಂಗ್ ಮಾಡಕ್ ಇಷ್ಟ ಇಲ್ವಾ? ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ನಾನು ನಾಗರತ್ನ ಮಾತಾಡೋದು. ಊರಲ್ಲಿದ್ದೀನಿ, ಅಮ್ಮಂಗ್ ಹುಷಾರಿಲ್ಲ ಅಂತ ಊರಿಗೆ ಬಂದಿದ್ದೀನಿ, ಹಾಗಾಗಿ ವಿಡಿಯೋ ಆನ್ ಮಾಡಕ್ ಆಗಲ್ಲ. ಓಕೆ, ಮೊನ್ನೆನೆ ಬಂದೆ. ಬರೋ ಮೊದ್ಲು ಏನಂದ್ರೆ ನನ್ನ ಹೆಸರು ನಾಗರತ್ನ, ನಾನು ಹೆಲ್ದಿ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಂಡಿರೋ ಉದ್ದೇಶ ಅಷ್ಟೇ, ನನ್ಗೆ ಎಕ್ಸ್ಟ್ರಾ ಹಣ ಬೇಕು ಅಂತ. ಯಾಕಂದ್ರೆ ನಾನು ಪಡಿತಾ ಇರೋ ಹಣದ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸಾಕಾಗಲ್ಲ ಅಂತ ನಾನು ಪಡಿತಾ ಇದೀನಿ ಅಂತ ಹೇಳಕ್ ಖುಷಿ ಆಗುತ್ತೆ. ಹಾಗೇನೆ ಇವಾಗ ಸಂಡೇ ಪ್ರೋಗ್ರಾಮಿಗೆ ನಾನು ಇಲ್ಲ, ಯಾಕಂದ್ರೆ ನಾನು ಊರಿಗೆ ಬಂದಿದ್ದೆ. ಹಾಗಾಗಿ ಸಂಡೇ ಮತ್ತೆ ಸಾಟರ್ಡೆ ಏನು ವರ್ಕ್ ಮಾಡಿಲ್ಲ, ಸಾಟರ್ಡೆ ಹೊರಟಿರೋದು, ಹಾಗಾಗಿ ಏನು ಮಾಡಿಲ್ಲ. ಅಂದ್ರೆ ನಿನ್ನೆ ನಮ್ಮ ಹಳೆಯವರ ಜೊತೆಗೆ ಅವ್ರ ಫ್ರೆಂಡ್ ಅವ್ರ ರಿಲೇಷನ್ ಮನೆಗೆ ಹೋಗಿ ಸ್ವಲ್ಪ ಮಾತಾಡಿದ್ವಿ ಆ ಮಧ್ಯದಲ್ಲಿ ಕರ್ಕೊಂಡೋಗಿ. ಹಾಗೆ ಇಲ್ಲಿ ನಮ್ಮ ಅಣ್ಣನ ಮನೆಗೆ ಬಂದೀಗ, ಅಮ್ಮನ ಮನೆಗೆ ಬಂದಿದ್ದೀನಲ್ಲ, ಇಲ್ಲೂ ಸ್ವಲ್ಪ ಏನಾದ್ರು ಹೇಳ್ಬೇಕು ಅನ್ಕೊಂಡಿದೀನಿ. ಅವ್ರ ಪರಿಸ್ಥಿತಿ ನೋಡ್ಕೊಂಡು ಮಾತಾಡೋಣ ಅಂತ ಇದೀನಿ. ಹಾಗಾಗಿ 2 ದಿನ ಕ್ಲಾಸಿಗೆ ಕೂಡ ಅಟೆಂಡ್ ಆಗಿಲ್ಲ ನಾನು.
Okay, ಅದೇ ಮಾಡ್ಬೇಕು ಒಟ್ನಲ್ಲಿ, ಏನಂದ್ರೆ ಏನಾದ್ರು ಆಕ್ಷನ್ ಮಾಡ್ತಾ ಇದ್ರೆ ಆಗತ್ತೆ ಅನ್ನೋದು ಗ್ಯಾರಂಟಿ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ನಾಗರತ್ನ. ನೀವು ಊರಲ್ಲಿ ಇದ್ದು ಇದಲ್ಲೂ ನೀವು ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಏನೋ ಒಂದು ವಿಷಯ ಮಾತಾಡ್ಲೇಬೇಕು ಅಂತ ಬಂದಿದ್ದೀರಲ್ಲ, ದಟ್ ಇಸ್ ಗ್ರೇಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್ ಆಫ್ ಯುವರ್ ಮದರ್. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಪ್ರೇಮಾ ಮ್ಯಾಮ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಪ್ರೇಮಾ ನಂಜಪ್ಪ ಅಂತ. ಈ ಅವಕಾಶಕ್ಕೆ ಬರೋದಕ್ಕಿಂತ ಮೊದಲು ನಾನು ಟಾಟಾಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈ ಅವಕಾಶ ನನಗೆ ಸಂಧ್ಯಾ ಮೇಡಮ್ ಕೊಟ್ಟರು. ಥ್ಯಾಂಕ್ಸ್ ಟು ಸಂಧ್ಯಾ ಮೇಡಮ್. ಸೊ ಈ ಅವಕಾಶ ನೋಡಿದಾಗ ನನಗೆ ಅಟ್ರಾಕ್ಟ್ ಆಗಿದ್ದು ಇದರಲ್ಲಿರುವಂತ ಒಂದು ಗ್ರೇಟ್ ಇಂಡಿಯನ್ ಪ್ರಾಡಕ್ಟ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಪ್ರಾಡಕ್ಟ್ ಯೂಸ್ ಮಾಡ್ತಾ ನಿಜವಾಗೂ ಈ ಬಿಸ್ನೆಸ್ಸಿನ ಡೆಪ್ತ್ ಇಷ್ಟಿದೆ ಅಂತ ಆಮೇಲೆ ಗೊತ್ತಾಗ್ತಾ ಬಂತು. ಅದೇ ರೀತಿ ನಾನು ಇದ್ರಲ್ಲಿ ತೊಡಸ್ಕೊಂಡೆ. ಯಾಕೆಂದ್ರೆ ನನಗೆ ಏನ್ ಬೇಕು ಎಲ್ಲ ಪಡ್ಕೋಬಹುದು ಅಂತ ಗೊತ್ತಾಯ್ತು. ಅದೇ ರೀತಿ ನನ್ನಂತೆ ಯಾರು ಏನೆಲ್ಲ ಬೇಕು ಅಂತ ಇರ್ತಾರೆ ಅಂತವ್ರಿಗೂ ಇದನ್ನ ಕೊಡ್ಬೋದು. ಸೊ ನಾನು ಗೆಲ್ಲೋದಲ್ಲದೆ ಬೇರೆಯನ್ನು ಗೆಲ್ಲಕ್ಕೆ ನನ್ನ ದಾರಿ ತೋರಿಸ್ಬೋದು ಅಂತ ಗೊತ್ತಾಯ್ತು. ಅದರಿಂದ ನಾನು ಹ್ಯಾಪಿಯಾಗಿ ಒಂದು ಪ್ಯಾಷನೆಟ್ ಆಗಿ ಈ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಸೊ ಅದೇ ರೀತಿ sometimes you need to learn to be quiet even when you have lot to say ಅಂತ. ಕೆಲವು ಸತಿ ನಂಗೆ ಎಲ್ಲಾ ಗೊತ್ತಿದೆ ಅಂತ ಹೇಳೋದಲ್ಲ, ಸಮಟೈಮ್ಸ್ ಸಿಚುವೇಶನ್ ತಕ್ಕಂತೆ ನಾನು ಸುಮ್ಮನೆ ಇರೋದನ್ನು ಕಲಿಬೇಕು. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು, ಅದರ್ವೈಸ್ ನಾನು ಸುಮ್ಮನೆ ಲಿಸನರ್ ಆಗ್ಬೇಕು. ಸೊ ನಾನು ಬೆಸ್ಟ್ ಲಿಸನರ್ ಆದ್ರೆ ಮಾತ್ರ ನಾನು ಒಂದು ಒಳ್ಳೆ ಲೀಡರ್ ಆಗಕ್ಕೆ ನನಗೆ ಅರ್ಹತೆ ಇರುತ್ತೆ. ನಾನು ಒಂದು ಸ್ಮಾಲ್ ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಕಾಫಿ ಶಾಪಿನ ಓನರ್ ಇರ್ತಾರೆ. ಅದು ಒಂದು ಸಾಟರ್ಡೆ ಆಗಿರುತ್ತೆ. ಅವರು ಬೆಳಿಗ್ಗೆಯಿಂದ ಅಲ್ಲೇ ಇರ್ತಾರೆ, ಬ್ಯುಸಿ ಇರ್ತಾರೆ, ತುಂಬಾ ಜನ ಬರ್ತಾನೆ ಇರ್ತಾರೆ. ಅವರಿಗೆ ಒಂದು ಬ್ರೇಕ್ ಅನ್ನೋದೇ ಸಿಗೋದಿಲ್ಲ. ಸೊ ಈ ತರ ಒಂದು ಬೆಳಿಗ್ಗೆಯಿಂದ ಅವ್ರ ಕಾಲ್ ಮೇಲೆ ಬರೀ ನಿಂತ್ಕೊಂಡೇ ಅಲ್ಲಿ ಕಾಫಿ ಸಪ್ಲೈ ಮಾಡ್ತಾ ಇರ್ತಾರೆ. ತುಂಬಾನೇ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇರುತ್ತೆ. ಬಟ್ ಪರ್ಸನಲಿ ಅವರಿಗೆ ತುಂಬಾ ಟಯರ್ಡ್ ಆಗ್ತಾ ಇರುತ್ತೆ. ಅದು ಗಂಟೆಗಳು ಓಡ್ತಾನೆ ಇದೆ, ಸಾಯಂಕಾಲ ಆಗ್ತಾ ಇದೆ. ಅವರಿಗೆ ಒಂದು ಏನಂದ್ರೆ ಸ್ಪಿಟ್ಟಿಂಗ್ ಹೆಡ್ಡೇಕ್, ತಲೆ ಒಡೆದೋಗುತ್ತೆ ಅನ್ನೋ ತರ ತಲೆನೋವು ಬರ್ತಾ ಇರುತ್ತೆ. ತಲೆನೋವು ಏನ್ ಮಾಡ್ತಾರೆ ಪಾಪ, ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಬಿಕಾಸ್ ತುಂಬಾ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇರ್ತಾರೆ. ಕೊನೆಗೆ ಫೈನಲಿ ಅವ್ರಿಗೆ ಏನು ಆ ತಲೆನೋವನ್ನ ಬೇರ್ ಮಾಡಕ್ಕೆ ಆಗಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಅವರ ಸ್ಟಾಫಿಗೆ ನೀವು ಸ್ವಲ್ಪ ನೋಡ್ಕೊಳ್ಳಿ, ನನಗೆ ತುಂಬಾ ತಲೆನೋವಿದೆ, ನಾನು ಹೋಗಿ ಒಂದು ಮೆಡಿಕಲ್ ಶಾಪಿಂದ ಒಂದು ಟ್ಯಾಬ್ಲೆಟ್ ತಗೊಂಡು ಹಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮೆಡಿಕಲ್ ಶಾಪಿಗೆ ಹೋಗ್ತಾರೆ. ಸೊ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ನನಗೆ ಈ ತರ ತುಂಬಾ ತಲೆ ಒಡೆದು ಅಂತ ನೋವಾಗ್ತಾ ಇದೆ, ನಂಗೊಂದು ಟ್ಯಾಬ್ಲೆಟ್ ಕೊಡಿ ಅಂತ ಟ್ಯಾಬ್ಲೆಟ್ ತಗೋತಾರೆ. ಅವ್ರಿಗೆ ಗೊತ್ತು ಟ್ಯಾಬ್ಲೆಟ್ ತಗೊಂಡ್ರೆ ತಕ್ಷಣ ಅದು ಕಮ್ಮಿ ಆಗುತ್ತೆ, ಕೊನೆಗೆ ಅದು ಫುಲ್ ಹೋಗುತ್ತೆ ಅಂತಾನು ಗೊತ್ತು. ಅದು ಒಂದು ಮೈಂಡ್ ಸೆಟ್ ಅವ್ರದ್ದು. ಸೊ ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಒಂದು ಟ್ಯಾಬ್ಲೆಟ್ ತಗೋತಾರೆ, ಅಲ್ಲೇ ನೀರ್ ಕೇಳ್ಕೊತಾರೆ, ಕುಡಿತಾರೆ. ಅವರಿಗೆ ಸ್ವಲ್ಪ ತಲೆನೋವು ಶಾಂತ ಆದಂಗ ಆಗುತ್ತೆ. ಸೊ ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವ್ರು ಅಲ್ಲಿರುವಂತ ಸ್ಟಾಫ್ ಅನ್ನ ಕೇಳ್ತಾರೆ, ಎಲ್ಲಿ ನಿಮ್ಮ ಓನರ್ ಕಾಣಿಸ್ತಾ ಇಲ್ಲ ಅಲ್ಲ, ಎಲ್ಲಿ ಅಂತ ಕೇಳ್ತಾರೆ. ಅವಾಗ ಸ್ಟಾಫ್ ಹೇಳ್ತಾರೆ, ಅವರಿಗೆ ತುಂಬಾ ಒಂದು ತಲೆ ಒಡೆದೋಗಂತ ತಲೆನೋವಂತೆ, ಅದಕ್ಕೆ ಅವರು ಕಾಫಿ ಶಾಪ್ ಉಟ್ಕೊಂಡು ಹೋಗಿದ್ದಾರೆ, ಒಂದು ಕಾಫಿ ಕುಡಿದ್ರೆ ತಲೆನೋವು ಚೆನ್ನಾಗಾಗುತ್ತೆ ಅನ್ಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ ಇಲ್ಲಿ ನೋಡಿ, ಕಾಫಿ ಶಾಪ್ ಅವರು ತಲೆನೋವು ಅನ್ಕೊಂಡು ಮೆಡಿಕಲ್ ಶಾಪ್ ಟ್ಯಾಬ್ಲೆಟ್ಸ್ ಉಟ್ಕೊಂಡು ಬಂದಿದ್ದಾರೆ. ಅದೇ ಈ ಒಂದು ಫಾರ್ಮಸಿಸ್ಟ್ ಅವರು ನನ್ನ ತಲೆನೋವಿಗೆ ಅವರಲ್ಲೇ ಟ್ಯಾಬ್ಲೆಟ್ಸ್ ಇದೆ, ಬಟ್ ಅವ್ರು ಅದನ್ನ ತಗೊಳ್ಳೋದೆ ಕಾಫಿ ಶಾಪಿಗೆ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರೆ ನನ್ನ ತಲೆನೋವು ಹೋಗುತ್ತೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದು ಇಷ್ಟೇನೆ, ಪೀಸ್ ಆಫ್ ಮೈಂಡ್ಗೋಸ್ಕರ ನಾವ್ ಎಲ್ಲೆಲ್ಲೋ ಅಲ್ದಾಡ್ತೀವಿ, ಎಲ್ಲೆಲ್ಲೋ ಸ್ಪಿರಿಚುಯಾಲಿಟಿ ತಗೋತೀವಿ, ಅಲ್ಲಿ ಹೋಗ್ತೀವಿ. ಬಟ್ ಆ ಪೀಸ್ ಆಫ್ ಮೈಂಡ್ ಅನ್ನೋದು ನನ್ನಲ್ಲೇ ಇದೆ ಅನ್ನೋದನ್ನ ನಾವು ಯಾವತ್ತೂ ರಿಯಲೈಸೇ ಮಾಡಲ್ಲ. ಸೊ ಈ ತರ ಒಂದು ಅಂದ್ರೆ ನಮ್ಗೆ ಏನು ನಮ್ಮಲ್ಲಿ ಇದೆ, ಒಂದು ಭಂಡಾರ ಇದೆ ಅದ್ಭುತವಾದ, ಅದನ್ನ ನಾವು ರಿಯಲೈಸೇ ಮಾಡಲ್ಲ. ಸೊ ಎಲ್ಲಾನು ಪೀಸ್ ಆಫ್ ಮೈಂಡ್ ಇರ್ಬೋದು, ನಮಗೆ ಏನ್ ಬೇಕು ಎಲ್ಲ ವಿತಿನ್ ಅಸ್, ಎಲ್ಲ ನನ್ನ ಒಳಗಡೆನೆ ಇದೆ. ಬಟ್ ಅದನ್ನ ನಾನು ನಿಧಾನವಾಗಿ ಯೋಚನೆ ಮಾಡಿ ಅದನ್ನ ಅಂದ್ರೆ ನನ್ನಲ್ಲಿ ಏನ್ ಇದೆ ಅದನ್ನ ನಾನು ಎಂಜಾಯ್ ಮಾಡ್ಬೇಕು. ನನಗೆ ಇವತ್ತು ಈ ದಿನ ಸಿಕ್ಕಿದೆ, ನನಗೆ ಇಷ್ಟೆಲ್ಲ ಇದೆ, ಜೊತೆಗೆ ನನ್ನ ಹತ್ರ ಏನ್ ಭಗವಂತ ಕೊಟ್ಟಿದ್ದಾನೆ ಅದಕ್ಕೆಲ್ಲ ಗ್ರಾಟಿಟ್ಯೂಡ್ ಕೊಡ್ತಾ ಹೋದ್ರೆ ಪೀಸ್ ಆಫ್ ಮೈಂಡ್ ನನಗೆ ಯಾವಾಗ್ಲೂ ಇರುತ್ತೆ. ನನಗೆ ಯಾವತ್ತೂ ಏನ್ ಬೇಕಂತ ಅನ್ಸೋದೇ ಇಲ್ಲ. ಸೊ ಈ ತರ ಒಂದು ಪೀಸ್ ಆಫ್ ಮೈಂಡ್ ಅನ್ನ ನನ್ನಲ್ಲೇ ನಾನು ಹುಡ್ಕೊಂಡು ಹೋಗೋದನ್ನ ನಾನು ಕಲಿಬೇಕು. ಸೊ ಈ ಪೀಸ್ ಆಫ್ ಮೈಂಡ್ ಅನ್ನ ಖಂಡಿತ ನಾವೆಲ್ಲ ಹುಡ್ಕೋದ್ ಬೇಡ, ನಮ್ಮಲ್ಲೇ ನಾವು ಸೃಷ್ಟಿ ಮಾಡ್ಕೊಳ್ಳೋಣ. ಸೊ ನೆಮ್ಮದಿಯಾಗಿರ್ಬೋದು, ಖುಷಿಯಾಗಿರ್ಬೋದು. ಸೊ ಅದ್ರ ಜೊತೆಗೆ ನಾನು ನಿನ್ನೆ ಈವೆಂಟ್ಗೆ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಬಟ್ ಏನಂದ್ರೆ ನಾನು ತುಂಬಾ ದಿವಸದಿಂದ ಒಂದು ಫಾಲೋ ಅಪ್ ಮಾಡ್ತಾ ಇದ್ದೆ. ನಾನು ಒಬ್ರು ಅಗ್ರಿಕಲ್ಚರ್ ಏನ್ ಹೇಳೋದು ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ಒಬ್ರು ಶಾಪ್ ಇಟ್ಕೊಂಡಿದ್ದಾರೆ. ಅವ್ರನ್ನ ನಾನು ಮಾಡ್ತಾ ಇದ್ದೆ, ಕನ್ಸಲ್ಟೆಂಟು ಮಾಡಿದ್ದೆ. ಬಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಆಗಿರ್ಲಿಲ್ಲ.
ಸೊ ಫಾಲೋ ಅಪ್ ಮಾಡ್ತಾ ಇದ್ದೆ, ಬಿಸಿ ಅಂತಾರೆ. ಬಟ್ ಫೈನಲಿ ನನಗೆ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ, ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಆರ್ಡರ್ ಪ್ಲೇಸ್ ಮಾಡಕ್ಕೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಐಡಿಯಾ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ತುಂಬಾ ಪ್ರಾಡಕ್ಟ್ಸ್ ಇದೆ, ಒಂದು 3 ಬಾಕ್ಸ್ ಅಷ್ಟು ಪ್ರಾಡಕ್ಟ್ ಇದೆ. ನಾನು ಅವ್ರಿಗೆ ಹೇಳಿದ್ದೀನಿ, ಸೊ ನಿಮ್ನ ಇವತ್ತು ಸ್ವಲ್ಪ ನಮ್ಮ ಒಂದು ಮೋದಿಕೇರ್ ಪ್ರಮೋಷನ್ಗೆ ನಾನು ನಿಮ್ಮ ಶಾಪ್ ಮುಂದೆ ಒಂದು ಸ್ಟಾಲ್ ಇಡ್ತೀನಿ, ನಂಗೊಂದು ಟೇಬಲ್ ಕೊಟ್ಬಿಡಿ, ಏನು ಪ್ರಾಡಕ್ಟ್ ಇದೆ ಅದನ್ನ ಸ್ಟಾಲ್ ಇಡ್ತೀನಿ, ಜೊತೆಗೆ ಯಾರೆಲ್ಲ ಬರ್ತಾರೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಸೊ ಅಲ್ಲಿ ಏನೇ ಬಿಸ್ನೆಸ್ ಆದ್ರೂ ಅದು ನೀವೇ ಮಾಡ್ಬೋದು, ನಿಮಗೆ ಅವಾಗ ಏನಾಗುತ್ತೆ ಲೀಡ್ ಸಿಗುತ್ತೆ ಅಂದಾಗ ಅವರು ತುಂಬಾ ಖುಷಿಯಾಗಿ ಒಪ್ಕೊಂಡ್ರು. ಸೊ ಇವತ್ತು ನನ್ನ ಆ ಒಂದು ಅಡ್ವೆಂಚರ್ ನಾನು ಮಾಡ್ತಾ ಇದ್ದೀನಿ. ನನಗೆ ತುಂಬಾನೇ ಇಷ್ಟನೇ ಇದೆ. ಯಾಕೆಂದ್ರೆ ನಮ್ಮಲ್ಲಿ 2-3 DPs ಇತ್ತು. 2-3 DPs ಕ್ಲೋಸ್ ಆಗಿದೆ ಇವಾಗ. ಬಟ್ ಏನಾಗಿದೆ ಗೊತ್ತಾ, ಜನರಿಗೆ ಮೋದಿಗೆ ಪ್ರಾಡಕ್ಟ್ಸ್ ಇಷ್ಟ ಇದೆ, ಬಟ್ ಅವರಿಗೆ ಸಿಗ್ತಾ ಇಲ್ಲ, ಇಮಿಡಿಯೇಟ್ ಆಗಿ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ತರ ಒಂದು ಸ್ಟೆಪ್ ತಗೊಂಡಿದ್ದೀನಿ. ಖಂಡಿತ ನನಗೆ ಅನ್ಸುತ್ತೆ ತುಂಬಾನೇ ಲೀಡ್ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ. ವಿಜುವಲೈಸೇಷನ್ ಮಾಡ್ಕೊಂಡಿದ್ದೀನಿ. ಸೊ ನಾಳೆ ನಾನು ಅದ್ರ ಬಗ್ಗೆ ನಾನು ನಿಮಗೆ ರಿಪೋರ್ಟ್ ಕೊಡ್ತೀನಿ. ಸೊ ಥ್ಯಾಂಕ್ ಯು ಶ್ರದ್ಧಾ, ಥ್ಯಾಂಕ್ ಯು ಸೋ ಮಚ್. Thank you, ma'am, and all the best for today's work, you all. Okay. Next, Shiv Prakash sir, and this ಮಾಡಿದ್ದೀರಾ? ಥ್ಯಾಂಕ್ ಯು ಶ್ರದ್ಧಾ. ಎಲ್ಲರಿಗೂ ಶುಭೋದಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಆಪರ್ಚುನಿಟಿ. ನನ್ನ ಹೆಸರು ಶಿವಪ್ರಕಾಶ್. ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಈ ಒಂದು ಅವಕಾಶವನ್ನು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೇಕಂತ ತಗೊಂಡೆ. ಪ್ಲಾನ್ ಮಾಡ್ತಾ ಇದ್ದೆ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕಂತ. ಆಗ ಈ ಒಂದು ಅದಕ್ಕೆ ಅವಕಾಶ ಒದಗಿ ಬಂತು. ಈ ಅವಕಾಶ ಕೊಟ್ಟಂತ ಆನಂದಿಲ್ಲ ಮೇಡಮ್, ಜ್ಯೋತಿ ಮೇಡಮ್ ಮತ್ತು ಮೇಡಮ್, ಕೃಷ್ಣಮೂರ್ತಿ ಸರ್ಗೆ ನಾನು ತುಂಬಾ ಚಿರಋಣಿ ಆಗಿದ್ದೀನಿ. ಸೊ ಯಾಕಂದ್ರೆ ನನ್ನ ಕನಸುಗಳು ಇದ್ದೇ ಇರ್ಲಿಲ್ಲ ಅಷ್ಟು, ಹಾಗೆ ಡೇ ಡ್ರೀಮ್ಸ್ ತರ ಇದ್ದು. ಸೊ ಬಟ್ ಈ ಒಂದು ಅವಕಾಶ ಬಂದ ಮೇಲೆ ನನ್ನ ಕನಸುಗಳು ಸಿಗುತ್ತಾ ಇದ್ವು, ಅದ್ರ ಕಡೆಗೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅವಕಾಶ ತಗೊಂಡ್ಮೇಲೆ ನಾನು ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಇನ್ನೊಬ್ರು ಶೇರ್ ಮಾಡಕ್ ಕೂಡ ಸ್ಟಾರ್ಟ್ ಮಾಡಿದೆ. ನನ್ನ ಕನಸು ಕೂಡ ತಿಂಗಳಿಗೆ 10 ಲಕ್ಷ ಇನ್ಕಮ್ ಮಾಡ್ಬೇಕಂತ ಸಾಧನೆ ಕಡೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಶಾರದಾಂಬಲ ಮೇಡಮ್. ಯಾಕಂದ್ರೆ ಸೊ ನಿನ್ನೆ ನಾವೆಲ್ಲ ಬರೀ ಕನ್ಸಲ್ಟೆಂಟ್ ಇದ್ವಿ. ಸೊ ಫಸ್ಟ್ ನನ್ನ ಪರ್ಸನಾಲಿಟಿ ಯಾಕೆ ಡೆವಲಪ್ ಆಗ್ತಾ ಇದೆ ಅಂದ್ರೆ, ಫಸ್ಟ್ ರೋಲ್ ತಗೊಳಕ್ಕೆ ಹಿಂಜರಿತಾ ಇದ್ದೆ. ಸೊ ಅದು ಕೂಡ ರೆಡಿ ಆದ. ಓಕೆ, ಫಸ್ಟ್ MC ರೋಲ್ಗೆ ಅಥವಾ ಯಾವ್ದೋ ಒಂದು ರೋಲ್, ಬಟ್ ಎಲ್ಲಾ ರೋಲ್ಗೆ MC ಮಾಡ್ಬೋದು, ಪ್ರೆಸೆಂಟೇಶನ್ ಮಾಡ್ಬೋದು, ಪ್ರಾಡಕ್ಟ್ ಮಾಡ್ಬೋದು, ಎಲ್ಲಕ್ಕೂ ರೆಡಿ ಆದ. ಬಟ್ ನಿನ್ನೆ ಹೋದಾಗ ಯಾರು ಗೆಸ್ಟ್ಗಳೇ ಇಲ್ಲ. ಸೊ ಅವಾಗ ಒಂಥರ ಆ ಸಿಚುಯೇಷನ್ ಓಕೆ ನನಗೆ ಇದು ಆಯ್ತು, ಐ ಕ್ಯಾನ್ ಹ್ಯಾಂಡಲ್ ಇಟ್ ಅಂತ ಅನ್ತು. ಬಟ್ ಆದ್ರೂ ಎಲ್ಲೋ ಒಂದು ಮನಸ್ಸು ಕಡೆ ಇನ್ನೂ ಸ್ವಲ್ಪ ಒಂಥರ ಇದು ಇತ್ತು, ಒಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಬಟ್ ಆಗ ನಾನು ಶಾರದಾಂಬಲ್ ಮೇಡಮ್ ನೋಡಿದೆ. ಸೊ ಅವರು ಕೂಲ್ ಆಗಿದ್ರು. ಆ ಸಿಚುಯೇಷನ್ ಹೇಗೆ ಹ್ಯಾಂಡಲ್ ಮಾಡಿದ್ರೆ ಅಂದ್ರೆ, ಸಿಂಪಲ್ ಆಗಿ ಪ್ರೆಸೆಂಟೇಶನ್ ಮಾಡಿ ನಮಗೆ ಇವನ್ ಎನ್ವರ್ಶಿಪ್ ಪ್ರೆಸೆಂಟೇಶನ್ ಅದನ್ನ ಡೆಮೋ ಮಾಡಿ ಕೂಲ್ ಆಗಿದ್ರು. ಅವಾಗ ನನಗೆ ಗೊತ್ತಾಯ್ತು, ಓಕೆ ಎಂತ ಸಿಚುಯೇಷನ್ ಕೂಡ ನಾವು ಕೂಲ್ ಆಗಿರ್ಬೇಕು, ಶುಡ್ ಬಿ ರೆಡಿ ಟು ಹ್ಯಾಂಡಲ್, ಡೈನಾಮಿಕ್ ಆಗಿರ್ಬೇಕಂತ ಒಂದು ಇದಾಯ್ತು. ಥ್ಯಾಂಕ್ಸ್ ಮೇಡಮ್. ಸೊ ಅದು ಒಂದು ಗುಡ್ ಲರ್ನಿಂಗ್ ಫಾರ್ ಮೀ. ಸೊ ಎಸ್ಟರ್ಡೇ ಸೊ ಬಟ್ ವಿ ಹ್ಯಾಡ್ ಅ ಗುಡ್ ಡಿಸ್ಕಷನ್ ವಿತ್ ಗೌರಿ ಸರ್, ದೀಪಕ್ ಸರ್ ಮತ್ತೆ ಶಾರದಾ. ಆಮೇಲೆ ಡೈನಾಮಿಕ್ಸ್ ಆಗಿ ಯಾರು ಇದನ್ನ ಕ್ರಿಯೇಟ್ ಅಚೀವ್ ಮಾಡ್ಬೇಕಂತ ಡಿಸ್ಕಷನ್ ಕೂಡ ಮಾಡಿದ್ವಿ. ಮತ್ತೆ ಗಣೇಶ್ ಅವರು ಕೂಡ ಅವರು ನೋಡಿ ಯಾವ್ದು ಮೀಟಿಂಗ್ ಬರಲ್ಲ, ಬಟ್ ರೆಗ್ಯುಲರ್ ಆಗಿ ಅವ್ರು ಹಿ ವಿಲ್ ಗೆಟ್ 1 or 2 ಇಸ್ ಟೀಮ್ ಮೆಂಬರ್ಸ್. ಸೊ ಅದು ಒಂದು ರಿಯಲಿ ವಿ ಶುಡ್ ಅಪ್ರಿಶಿಯೇಟ್ ಗಣೇಶ್ ಸರ್. ನಾವೆಲ್ಲ ಎಷ್ಟು ಡೈಲಿ ಮಾತಾಡ್ತೀವಿ, ಬಿಲ್ಡ್ ಮಾಡೋಣ ಅಂತೀವಿ, ಬಟ್ ಅವರು ಯಾವುದೇ ಮೀಟಿಂಗ್ ಇರಲಿಲ್ಲ, ಬಟ್ ಹಿ ಇಸ್ ಆಲ್ವೇಸ್ ವಿತ್ ಇಸ್ ಟೀಮ್. ಸೊ ದಟ್ ಈಸ್ ವೆರಿ ಗ್ರೇಟ್. ಥ್ಯಾಂಕ್ ಯು ಮೇಡಮ್. ಸೊ ಇನ್ನೇ ಆಕ್ಷನ್ಸ್ ಇದಕ್ಕೆ ರಿಲೇಟೆಡ್ ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಸೊ ಏನಂದ್ರೆ ಎಲ್ಲರೂ ಕೇಳಬಾರ್ದು, ದಶರಥ್ ಮಾಂಜಿ ಅಂತ. ಇವನ್ ಅವ್ರ ಹೆಸರಲ್ಲಿ ಒಂದು ಅವರು ಲೈಫ್ ಸ್ಟೈಲ್ ಒಂದು ಫಿಲ್ಮ್ ಕೂಡ ಆಗಿದೆ. ಅವ್ರಿಗೆ ಮೌಂಟೇನ್ ಮ್ಯಾನ್ ಅಂತ ಕರೀತಾರೆ. ಯಾಕಂದ್ರೆ ಈ ಸಿಂಗಲ್ ಹ್ಯಾಂಡೆಡ್ಲಿ ಒಂದು ಮೌಂಟೇನ್ ಇದು ಮಾಡಿ ಒಂದು ಒಂಥರ ಕಡ್ದ್ಬಿಟ್ಟು ಅವನು ಒಂದು ದಾರಿ ಮಾಡಿದ. ಏನಂದ್ರೆ 1959 ಅವ್ರ ವೈಫಿಗೆ ಮೆಡಿಕಲ್ ಒಂದು ಎಮರ್ಜೆನ್ಸಿ ಇತ್ತು. ಸೊ ಯಾಕಂದ್ರೆ ಅದು ಒಂದು ಚಿಕ್ಕ ಹಳ್ಳಿ, ಒಂದು ಫೆಸಿಲಿಟಿ ತಗೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಒಂದು ಇದರಲ್ಲಿ ಹಿ ಲಾಸ್ಟ್ ಇಸ್ ವೈಫ್. ಯಾಕಂದ್ರೆ ದೂರ ಇತ್ತು, ಆಲ್ಮೋಸ್ಟ್ 70 ಕಿಲೋಮೀಟರ್ಸ್ ಇತ್ತು. ಸೊ ಈ ಲಾಸ್ಟ್ ಇಸ್ ವೈಫ್. ಸೊ ಅವಾಗ ಹಿ ಡಿಸೈಡೆಡ್, ಓಕೆ ನಾನು ನಮ್ಮ ಹಳ್ಳಿಗೆ ಇದು ಹಿಂದೆ ಇವರಿಗೆ ಯಾರಿಗೆ ಆಗ್ಬಾರ್ದು. ಸೊ ಬೇಗ ರೀಚ್ ಆಗಿ ಅವನು ಒಂದು ಗುಡ್ಡವನ್ನೇ ಕಡಿಯಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಬಟ್ ಅವಾಗ ಎಲ್ರು ನಕ್ರು ಹಳ್ಳಿ ಜನಗಳು. ಸೊ ಏನಿದು ಸಿಂಗಲ್ ಹ್ಯಾಂಡ್ ಹೆಂಗ್ ಮಾಡಕ್ಕಾಗತ್ತೆ ಅಂತಂದು.
ಬಟ್ he didn't give up. So 22 years 1960 ಇಂದ 1982 ವರೆಗೆ ಅದನ್ನ ಇದು ಮಾಡಿ ಈ ಮೇಡೆ ಅದು ದಾರಿ ಮಾಡಿದೆ. ಅಂದ್ರೆ 70 ಕಿಲೋಮೀಟರ್ ಜಸ್ಟ್ 1 ಕಿಲೋಮೀಟರ್ ಆಯ್ತು. ಸೊ ಅವಾಗ ಎಲ್ಲರಿಗೂ ಒಂದು ಹಳ್ಳಿಗೆ ಒಂದು ಮೆಡಿಕಲ್ ಫೆಸಿಲಿಟಿ ರೀಚ್ ಮಾಡಕ್ಕೆ ಒಂದು ತುಂಬಾ ಅನುಕೂಲ. ಸೊ ನೋಡಿ, ಅಂದ್ರೆ ನಾವೊಂದು ಯಾವ್ದೇ ಒಂದು ಇದನ್ನ ತಗೊಂಡ್ರೆ ಸೊ ಒಂದು ಸಿಂಗಲ್ ಹ್ಯಾಂಡೆಡ್ಲಿ ಕೂಡ ಮಾಡ್ಬೋದು. ಸೊ ಯಾವ್ದೇ ಒಂದು ಅಂದ್ರೆ ಏನು ಅಸಾಧ್ಯವಾದ ಅಲ್ಲಿ ಯಾವ್ದು ಇಲ್ಲ. ಸೊ ಅದು ನಮ್ಮ ಕೈಯಲ್ಲಿದೆ. ನಾವು ಎಷ್ಟು ಕಮಿಟ್ಮೆಂಟ್ ಕೊಟ್ಟು ಎಷ್ಟು ನಾವು ಮೈಂಡ್ ಸೆಟ್ ಮಾಡ್ತೀವಿ ಅದನ್ನ ಅಚೀವ್ ಮಾಡಕ್ ಒಂದು ದಾರಿ ಆಗಿ ಆಗುತ್ತೆ ಅಂತ ಇದನ್ನೇ ತಿಳ್ಕೋಬಹುದು. ಸೊ ನಾವು ನಮ್ಮ ಕನಸುಗಳು ಕೂಡ ಎಷ್ಟೊಂದು ಏನು ಕಷ್ಟ ಅಂತ ಅನ್ಬೋದು, ಬಟ್ ನಾವು ಮನಸ್ಸು ಮಾಡಿದ್ರೆ, ನಾವು ಒಂದು ಮೈಂಡ್ ಸೆಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾವು ಅಚೀವ್ ಮಾಡ್ತೀವಿ ಅಂತ ಈ ಒಂದು ಕಥೆಯಿಂದ ತಿಳ್ಕೋಬಹುದು. ಸೊ ಇವನ್ 2015 ಅಲ್ಲಿ ಇವ್ರ ಮೇಲೆ ಒಂದು ಫಿಲ್ಮ್ ಕೂಡ ಆಯ್ತು. ಸೊ ಇಟ್ಸ್ ಅ ಗ್ರೇಟ್ ಸ್ಟೋರಿ, ಇನ್ಸ್ಪೈರ್ಡ್ ಮೀ. ಸೊ ಮತ್ತೆ ನಿನ್ನೆ ಆಕ್ಷನ್ಸ್ ಹೇಳ್ಬೇಕಂದ್ರೆ ನಂದು ಹೋಮ್ ಶಾಪ್ ಅವ್ರದ್ದು ಎಲ್ಲ ಪ್ರಾಡಕ್ಟ್ಸ್ ಬಂದಿದೆ ನಿನ್ನೆ. ಸೊ ನಾವು ಹ್ಯಾವ್ ಟು ವರ್ಕ್ ಆನ್ ದಟ್ ರಿಟೇಲಿಂಗ್ ಅಂಡ್ ಬಿಲ್ಲಿಂಗ್. ಸೊ ಅದು ಒಂದು ಈಗ ಆಕ್ಷನ್ ಹಿಡಿದೆ. ಮತ್ತು ಕೊಟ್ರೇಶ್ ಕೂಡ ಮೊನ್ನೆ ನಾನು ಅವ್ರದ್ದು ಹೋಮ್ ಶಾಪ್ ಕೂಡ ಮಾಡಿದ್ದೀನಿ. ಸೊ ಆರ್ಡರ್ ಮಾಡಿದ್ದೀವಿ. ಸೊ ಆರ್ಡರ್ ವೇಟ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಒಂದು ಲರ್ನಿಂಗ್ ಏನಂದ್ರೆ, ಸೊ ನಾವು ಬಿಲ್ಲಿಂಗ್ ಮಾಡ್ಬೇಕಾದ್ರೆ ಇವಾಗ ಫ್ರೀ ಪ್ರಾಡಕ್ಟ್ಸ್ ಬರುತ್ತಲ್ಲ, ಆ ಫ್ರೀ ಪ್ರಾಡಕ್ಟ್ಸ್ ಕೂಡ ನಾವು ಇದ್ರಲ್ಲಿ ಆಡ್ ಮಾಡ್ಬೇಕು. ಅದು ಒಂದು ಮಿಸ್ಟೇಕ್ ಆಗಿದೆ. ನಾನು ಅಂದ್ರೆ ಐ ವುಡ್ ಹ್ಯಾವ್ ಆಡೆಡ್, ಬಟ್ ಎಷ್ಟು ಮಾಡ್ಬೇಕಂತ ಒಂದು ಪ್ಲಾನ್ ಮಾಡಿಲ್ಲ. ಸೊ ಇದು ಒಂದು ಲರ್ನಿಂಗ್ ಕೂಡ ಹೋಮ್ ಶಾಪ್ ಅಲ್ಲಿ. ಸೊ ಈ ತರ ನೋಡಿ, ಯಾವ್ದೇ ಒಂದು ಹೊಸದಾಗಿ ಇನಿಷಿಯೇಟ್ ಆದ್ರೆ ದೇರ್ ವಿಲ್ ಚಾಲೆಂಜಸ್, ವಿಲ್ ಲರ್ನ್ ಬೈ ಎಕ್ಸ್ಪೀರಿಯನ್ಸ್ ಅಲ್ವಾ. ಇದು ಒಂದು ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾವೆಲ್ಲ ಈಗ ಅಪ್ಲೈನ್ ಕೇಳ್ಬೇಕು, ಇದರಲ್ಲಿ ಫೀಲ್ಡ್ ಅಲ್ಲಿ ಕೇಳ್ಬೇಕಂದ್ರೆ ಇದಕ್ಕೆ ಕೇಳೋದು. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವಾಗ ಅವು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಇನ್ಸ್ಟೆಡ್ ಆಫ್ ಸ್ಟ್ರಗ್ಲಿಂಗ್ ವಿ ಶುಡ್ ಕನ್ಸಲ್ಟ್ ಅವರ್ ಲೀಡರ್ಸ್. ಸೊ ಅದು ಒಂದು ಇದು. ಸೊ ಮತ್ತೆ ಸೊ ಅದೇ ಎಷ್ಟೋ ಅಂದ್ರೆ ನಾನು ಯೂಶಲಿ ನಿನ್ನೆ ಕೂಡ ಇನ್ನೊಬ್ಬರಿಗೆ ನಮ್ಮ ನೈಬರ್ಸ್ಗೆ ಫೋನ್ ಮಾಡಿದೆ. ಅವ್ರ ಊರಲ್ಲಿ ಇರಲ್ಲ, ಬಟ್ ಟುಡೇ ಹಿ ಹಸ್ ಗಿವನ್ ಮಿ ಅಪಾಯಿಂಟ್ಮೆಂಟ್ ಟು ಮೀಟ್. ಅಂದ್ರೆ ಕ್ಯಾಶುಯಲ್ ಕನೆಕ್ಟ್ ಆಗಿ ಅವ್ರಿಗೇನು ಹೇಳಿಲ್ಲ, ಒಂದು ಒಳ್ಳೆ ಅವಕಾಶ ಇದೆ, ಅದ್ರ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ. ಇವತ್ತು ಬರ್ತಾರೆ, ಅವ್ರಿಗೂ ಟೈಮ್ ಕೂಡ ಮಾತಾಡಕ್ಕೆ ಒಂದು ಪ್ಲಾನ್ ಇದೆ. ಸೊ ನಿನ್ನೆ ಕೂಡ ನಾನು ಎಲ್ಲ ಗೆಸ್ಟ್ ರೀಕನೆಕ್ಟ್ ಮಾಡಿದೆ ಕೆಲವೊಬ್ಬರಿಗೆ. ಸೊ ಮತ್ತೆ ಕೊಟ್ರೇಶ್ ಅವರ ಟೀಮ್ ಕೂಡ ಕೆಲವೊಬ್ಬರದ್ದು ಇದು ರೀಇನಿಷಿಯೇಟ್ ಮಾಡ್ತಿದ್ದು ಬಿಲ್ಲಿಂಗು. ಸೊ ಆಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್, ಒಬ್ಬ ನಮ್ಮ ರಿಲೇಟಿವ್. ಸೊ ಅವ್ರಿಗೆ ಏನಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಬಟ್ ಅವ್ರಿಗೆ ಹೇಳ್ತಾರೆ ಈ ಬಿಸ್ನೆಸ್ ಇರೋದು ನನಗೆ ಬರೀ ಪ್ರಾಡಕ್ಟ್ಸ್ ಅಷ್ಟೇ ಬೇಕು, ಬಟ್ ನನಗೆ ಯಾವುದೇ ಇದು ಇನ್ಕಮ್ ಬೇಡ. ಅಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿದೆ, ಈಗ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಬೇರೆ ಸೋರ್ಸ್ ಇಂದ ಇನ್ಕಮ್ ಬಂದ್ರೆ ಅದು ನನಗೆ ತೊಂದರೆ ಆಗತ್ತೆ. ಸೊ ಅದು ಬಟ್ ನಾನು ಹೇಳಿದೆ, ಬಟ್ ಅವ್ರು ಅದಕ್ಕೇನು ಒಪ್ತಾ ಇಲ್ಲ. ಬಟ್ ಅವರಿಗೆ ಒಂದು ಸಮಾಧಾನಕ್ಕೆ ಏನ್ ಪ್ಲಾನ್ ಮಾಡಿದ್ದೀನಿ ಅಂದ್ರೆ, ಈಗ NEFT ಡೀಟೇಲ್ಸ್ ಅಕೌಂಟ್ ಕೊಟ್ಟಿದ್ದೇನೆ, ಅದನ್ನ ತಗೋಣ ಅಂತ. ಅವ್ರಿಗೆ ನೆಕ್ಸ್ಟ್ 2 years ರಿಟೈರ್ ಆಗ್ತಾರೆ. ಸೊ ಅದು ಬರೋ ಅಮೌಂಟ್ ಯಾವ್ದು ಬೇಡ, ಅದಕ್ಕೆ ಅಕೌಂಟ್ ಡೀಟೇಲ್ಸ್ ತೆಗಿಬೇಕಂತ ನೋಡಿದೆ. ಬಟ್ ಅದು ನಿನ್ನೆ ನಾನು ಇದಕ್ಕೆ ಕಸ್ಟಮರ್ ಕೇರ್ ಫೋನ್ ಕೂಡ ಮಾಡಿದೆ. ಅದು ಡಿಲೀಟ್ ಮಾಡಕ್ಕಾಗಲ್ಲ, ಬಟ್ ನೀವು ಬೇರೆ ಆಡ್ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಏನ್ ಪ್ಲಾನ್ ಮಾಡಿದೆ, ಸೊ ಬೇರೆ ನಂಬರ್ ಅವ್ರ ಮಗಂದೇ ಸುಮ್ಮನೆ ಆಡ್ ಮಾಡಿದ್ರೆ ಅಂದ್ರೆ ಇಟ್ ವಿಲ್ ಗೆಟ್ ಬಿ ರಿಜೆಕ್ಟೆಡ್. ಸೊ ಅಟ್ಲೀಸ್ಟ್ ಇಟ್ ವಿಲ್ ಗೋ ಆಫ್ ದಟ್ ವಾಟ್ ಎವರ್ ಎಕ್ಸಿಸ್ಟಿಂಗ್ ಅಂತ ನಿನ್ನೆ ಒಂದು ಆಡ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಕೂಡ ನಾವು ಡೈನಾಮಿಕ್ ಆಗಿರ್ಬೇಕಾಗುತ್ತೆ. ಕೆಲವೊಬ್ರು ಹೇಳ್ತಾರೆ ನನ್ಗೆ ದುಡ್ಡು ಬೇಡ, ಬಟ್ ಪ್ರಾಡಕ್ಟ್ಸ್ ಬೇಕು, ಲಾಯಲ್ಟಿ ಬೇಕಂತ. ಸೊ ಈ ತೀರ ಕೂಡ ನಿನ್ನೆ ಒಂದು ನಾನು ಪ್ಲಾನ್ ಮಾಡಿದ್ದೀನಿ. ಸೊ ದಿಸ್ ಆರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಆಗ್ತಾ ಇದೆ. ಥ್ಯಾಂಕ್ ಯು ಶಾರದಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ಸರ್, ಅವರಲ್ಲಿ ಮನೆಯಲ್ಲಿ ಬೇರೆ ಯಾರ್ದಾದ್ರೂ ID ಕ್ರಿಯೇಟ್ ಮಾಡ್ಬೋದಲ್ವಾ? ಈಸ್ ಎ ಗವರ್ಮೆಂಟ್ ಎಂಪ್ಲಾಯ್, ನೋ ಪ್ರಾಬ್ಲಮ್. ಬಟ್ ಅವ್ರ ಮಿಸ್ಸಸ್ ಹೌಸ್ ವೈಫ್ ಆಗಿದ್ರೆ ಅವ್ರ ಮಿಸ್ಸಸ್ ಹೆಸರಲ್ಲಿ ನೀವು ID ಕ್ರಿಯೇಟ್ ಮಾಡಬಹುದು. ಹೌದು, ಅವರು ಟೀಚರ್ ಇದಾರೆ ಮೇಡಮ್. ಅಲ್ಲ, ಮನೇಲಿ ಇನ್ಯಾರಾದ್ರೂ ಇರ್ತಾರೆ ಡಿಪೆಂಡೆನ್ಸ್, ಅಮ್ಮನೋ ಯಾರಾದ್ರೂ ಒಬ್ರು ಇದ್ರೆ ಅವ್ರ ಹೆಸರು ಮಾಡಿ ಕೊನೆಗೆ ಇವರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು. ಓಕೆ. ಸೊ ಅದು ಬಟ್ ಇದು ಒಂದು ನೋಡಿದೀನಿ, ಬಟ್ ಲೆಟ್ ಮಿ ಸಿ ಮೇಡಮ್. ಅವ್ರಿಗೆ ಯಾಕಂದ್ರೆ ಈಗ ಮತ್ತು ಆಲ್ರೆಡಿ ಈಸ್ ಇನ್ ಡೈರೆಕ್ಟರ್ ಲೆವೆಲ್, ಬಟ್ ಏನಂದ್ರೆ ಈಸ್ ನಾಟ್ ಆಕ್ಟಿವ್ಲಿ ಡೂಯಿಂಗ್, ಬಟ್ ಈಸ್ ಆಲ್ರೆಡಿ ರಿಚೀವ್ಡ್ 16%. ಯಾಕಂದ್ರೆ ಓಲ್ಡ್ ನಮ್ಮ ಪ್ಲಾನ್ ಪ್ರಕಾರ ಈ ಆಲ್ರೆಡಿ ಡೈರೆಕ್ಟರ್ ಲೆವೆಲ್ ಆಗಿದ್ದಾರೆ, ಅಟ್ಲೀಸ್ಟ್ 16% ಬರುತ್ತೆ. ಸೊ ನೋಡೋಣ ಅಂತ ಆ ರೀತಿ ಮಾಡಿದ್ದೀನಿ. ಸೊ ಯುವರ್ ಆಲ್ಸೋ ಗುಡ್ ಐಡಿಯಾ. ಸೊ ಅದನ್ನ ಟ್ರೈ ಮಾಡಿದೆ ಅವ್ರು, ಬಟ್ ಯಾರು ಕೊಡ್ಲಿಲ್ಲ. ಸೊ ಅವ್ರ ಮಗನ ಹೇಳಿದ್ರು, ಬಟ್ ಮಗ ಕೂಡ ಈಸ್ ಗೋಯಿಂಗ್ ಟು ಗವರ್ಮೆಂಟ್ ಎಂಪ್ಲಾಯ್ ಆಗ್ತಾರೆ, ಬೇಡ ಅಂತ he was resisting. ಸೊ ಅದಕ್ಕೆ ನಾನು ಇದೊಂದು ಐಡಿಯಾ ಮಾಡಿದ್ವಿ. ಐ ವಿಲ್ ಸಿ ದಟ್. ಥ್ಯಾಂಕ್ ಯು ಪರಮ ಮೇಡಮ್. ಎಸ್, ಥ್ಯಾಂಕ್ ಯು ಸರ್. ನಾವು ಏನೇ ಕೆಲಸ ಮಾಡಿದ್ರೇನು ಇದರಲ್ಲಿ ಕಲಿಯೋದು, ಒಂದೊಂದು ಸ್ಮಾಲ್ ವರ್ಕ್ ಮಾಡಿದ್ರೇನು ಅದರಲ್ಲಿ ಕಲಿಯೋದು ಬೇಕಾದಷ್ಟು ಇರುತ್ತೆ ಅಲ್ವಾ. ಸೊ ನೀವು ಶೇರಿಂಗ್ ಮಾಡೋದ್ರಿಂದ ಎಲ್ಲರಿಗೂ ಒಂದು ಯಾರು ಹೋಮ್ ಶಾಪ್ ಮಾಡ್ಬೇಕು ಅಂತಿರುವಾಗ ಏನಲ್ಲಿ ಇಂಪಾರ್ಟೆನ್ಸ್ ನೋಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ.
ಯಾರು ತಪ್ಪು ಆಗಿದೆಯೋ ಅದನ್ನ ಶೇರ್ ಮಾಡಿದಾಗ ನೆಕ್ಸ್ಟ್ ಪರ್ಸನ್ಗೆ ಅದು ತಪ್ಪು ಮಾಡಕ್ಕೆ ಇದಾಗಲ್ಲ. ದೇಲ್ ಬಿ ಎಚ್ಚರ ಮಾಡ್ಕೊಂಡು ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಶೇರಿಂಗ್ ಸರ್. ಇಟ್ ವಾಸ್ helpful for everybody. Yes, Mahesh sir. This is my home shop. Wow. Hope you are seeing. Okay, good. Nice. ಕಾಣ್ತಾ ಇದೆ. Something I kept on the box also. Thank you. Yes. So Mahesh sir, please come. And I think next Deepak has come. Thank you sir. You can also share, give your sharings after Mahesh. Thank you madam, thank you. ಬೆಳಗಿನ ಶುಭೋದಯ. ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮ್ ಅಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿದ್ದೀನಿ. ಮೋದಿಕೇರ್ ಎಂಬ ಅವಕಾಶದಲ್ಲಿದ್ದೀನಿ. ಸೊ ಉದ್ದೇಶ ಒಂದೇ, ನನಗೆ ನನ್ನ ಕೆಲಸದಲ್ಲಿ ಏನ್ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತು. ಸೊ ಓನ್ಲಿ ಜೀವನ ಮಾಡ್ಬೋದು ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಇದನ್ನ ನಾನು ಪಾರ್ಟ್ ಟೈಮ್ ಆಗಿ ತಗೊಂಡಿದ್ದೀನಿ. ಇದರಲ್ಲಿ ತುಂಬಾ ಜನ ಅವ್ರ ಕನಸುಗಳನ್ನ ಈಡೇರಿಸ್ಕೊಂಡಿದಾರಲ್ಲ, ಸೊ ಅದಕ್ಕೆ ನನ್ನ ಕನಸುಗಳನ್ನ ನಾನು ಈಡೇರಿಸ್ಕೊಳ್ಬಹುದು ಅಂತ ಗೊತ್ತಾಯ್ತು. ಆ ಉದ್ದೇಶಕ್ಕೆ ಇದನ್ನ ನಾನು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಇದನ್ನ ಅಂದ್ರೆ ಒಂದು 100 ಜನಗಳಿಗೆ ಸೊ ಫ್ರೀಯಾಗಿ 100 ಜನಗಳಿಗೆ ಒಂದೊಂದು ಫ್ರೀಯಾಗಿ ಪ್ರಾಡಕ್ಟ್ ಗಳನ್ನ ಕೊಡಿಸ್ಬೇಕು ಅನ್ನೋದು. ಸೊ ಹಾಗೆ ಲಾಯಲ್ಟಿ ಟೈಪ್ ಇಷ್ಟು ಪರ್ಸೆಂಟೇಜ್ ಸಿಗುತ್ತಲ್ವಾ, ಸೊ ಆ ತರದಲ್ಲಿ ಅವರಿಗೆಲ್ಲ ಕೊಡಿಸ್ಬೇಕು ಅನ್ನೋದು ನನ್ನ ಗುರಿ. ಮತ್ತೆ ನನಗೆ ಪರ್ ಮಂತ್ 1 lakhs ಇನ್ಕಮ್ ಇರಬೇಕು ಅಂತ. ಸೊ ಇದು ನನ್ನ ಉದ್ದೇಶ. ಅದಕ್ಕೆ ಒಂದು ಮಾತು ಹೇಳೋದಾದ್ರೆ, ನನ್ನ ಗುರಿ ಬೇರೆಯವರಿಗಿಂತ ಉತ್ತಮವಾಗಿರಬೇಕಾಗಿಲ್ಲ, ನಾನು ಹಿಂದೆ ಹೇಗೆ ಇದ್ದೀನೋ ಅದಕ್ಕಿಂತ ಉತ್ತಮವಾಗಿರಬೇಕು ಅಂತ. ಸೊ ಅದಕ್ಕೆ ಅಂದ್ರೆ ಪ್ರತಿದಿನ ನಾನು ಏನು ವಿಭಿನ್ನವಾಗಿ ಅಂದ್ರೆ ಯೋಚನೆಗಳನ್ನ ಮಾಡ್ಬೇಕಾಗ್ಬೋದು, ಅಥವಾ ಮೊದ್ಲಿಕ್ಕಿಂತ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗ್ಬೇಕು ಅಂತ. ಸೊ ಅದಕ್ಕೆ ಈ ಪ್ರೋಗ್ರಾಮ್ ಅಲ್ಲಿ ನಾನು ಊರಿಗೆ ಹೋಗಿದ್ದು. ಸೊ ನಿನ್ನೆ ಮಾರ್ನಿಂಗ್ ಬಂದೆ. ಊರಲ್ಲೂ ಕೂಡ ನಾನು ನನ್ನ ಕನ್ಸಲ್ಟೆಂಟ್ ಗಳನ್ನ ಮೀಟ್ ಮಾಡಿದ್ದೆ. ಸೊ ಅಲ್ಲಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಸ್ವಲ್ಪ ಡಿಸ್ಕಸ್ ಮಾಡಿ, ಆಮೇಲೆ ಅಪ್ಲೈಗೂ ಕಾಂಟ್ಯಾಕ್ಟ್ ಮಾಡಿ ಮೀಟ್ ಮಾಡಿ ಅಷ್ಟು ಮಾತಾಡಿ ಅಲ್ಲಿ ಆಮೇಲೆ ಇಲ್ಲಿ ಬಂದಿದ್ದು. ಇಲ್ಲಿ ಈಗ ಅದೇ ಒಬ್ಬರಿಗೆ ಜೂಮಲ್ಲಿ ಮೀಟ್ ಮಾಡ್ಬೇಕಂತ ಮೊನ್ನೆ ಅಂದ್ಕೊಂಡೆ, ಬಟ್ ಅವತ್ತು ಆಗ್ಲಿಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮು ಇಲ್ಲಿ ಸಿರ್ಸಿಯಲ್ಲಿ ಮೋದಿ ಅವ್ರು ಬಂದಿದ್ರು. ಆಮೇಲೆ ಅದಕ್ಕೆ ಇದಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ಅದನ್ನ ಇನ್ನೊಂದ್ಸಲ ಟ್ರೈ ಮಾಡ್ಬೇಕು. ಯಾಕಂದ್ರೆ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಈಗ ಮೀಟ್ ಮಾಡಿ ಆಗಿದೆ, ಬಟ್ ಪ್ಲಾನ್ ಪ್ರೆಸೆಂಟೇಷನ್ ಕೊಡೋದಿದೆ. ಅದನ್ನ ಹೇಗೆ ಮುಟ್ಸ್ಬೇಕು ಅನ್ನೋದು ಈಗ ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಸ್ವಲ್ಪ ಬ್ಯುಸಿ ಇರ್ತಾರೆ. ಪೊಲೀಸ್ ಆಗಿರೋದ್ರಿಂದ ಈಗೆಲ್ಲ ವೋಟಿಂಗ್ ಬೇರೆ ಉಂಟಲ್ಲ, 7th ವರೆಗೆ ಸ್ವಲ್ಪ ಬ್ಯುಸಿ ಇರ್ತಾರೆ ಅವರು. ಸೊ ಅದಕ್ಕೆ ಸೊ ಅವ್ರ ಬಗ್ಗೆ ಈಗ ಒಂದು 2 days ಬಿಡ್ಬೇಕಾಗತ್ತೆ. ನೆಕ್ಸ್ಟ್ ಬೇರೆ ಕನ್ಸಲ್ಟೆಂಟ್ಗಳಿಗೆ ಮಾತಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇವರು ಸೊ ನಾಗರಾಜ್ ಸರ್ ಕೂಡ ಊರಿಗೆ ಬಂದಿದ್ದಾರೆ. ಸೊ ಅವ್ರು ಕೂಡ ಮೀಟ್ ಆಗ್ತಾ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ನಾವು ಪ್ರಾಸ್ಪೆಕ್ಟ್ಸ್ ಆಗ್ಲಿ ಯಾರನ್ನೇ ಮೀಟ್ ಮಾಡ್ಬೇಕು ಅಂದ್ರೆ ನಮ್ಮ ಸಮಯದ ಜೊತೆಗೆ ನಾವು ವರ್ಕ್ ಮಾಡೋದ್ರಿಂದ ಬರೀ 1-2 ಅಂತಲ್ಲ, ಮ್ಯಾಕ್ಸಿಮಮ್ ನಂಬರ್ಸ್ ಮಾಡಿದಾಗ ಅಟ್ಲೀಸ್ಟ್ 1 or 2 people ಕ್ಲಿಕ್ ಆಗ್ಬೋದು. ದಟ್ ಇಸ್ ಲಾ ಆಫ್ ಆವರೇಜ್, ಎಲ್ಲಾ ಕಡೆನೂ ಇರುತ್ತೆ. ಸೊ ಇರೋ ಸಮಯನ ನಾವೇ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಲ್ವಾ. ಸಮಯ ನಮಗೋಸ್ಕರ ವೆಯ್ಟ್ ಮಾಡಲ್ಲ. ಸೊ ಇರೋದನ್ನ ನಾನು ಹೇಗೆ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡೋದು. ಎಸ್, ಈಗ ಬೇರೆ ಯಾರಾದ್ರೂ ಶೇರ್ ಮಾಡಕ್ ಬರ್ತೀರಂದ್ರೆ ವೆಲ್ಕಮ್ ಸರ್. ಐ ವುಡ್ ಲೈಕ್ ದೀಪಕ್ ಸರ್ ಟು ಶೇರ್ ಯುವರ್ ಯೆಸ್ಟರ್ಡೇಸ್ ಎಕ್ಸ್ಪೀರಿಯನ್ಸ್. ಹೌ ವಾಸ್ ಅ ಕ್ಲಾಸ್? ಆನಂದಲಿ ಮೇಡಮ್ ರೆಡಿ ಇದ್ದಾರೆ. Yes, Anandali ma'am. Thank you, ma'am. Very good morning to all of you. ನಾನು ನಿನ್ನೆ
ಯಲಹಂಕ MSc ಗೆ ಹೋಗಿದ್ದೆ. ಒಂದು 4 ಜನ ಬರುತ್ತಾರೆ ಅಂತ ಹೇಳಿದ್ರು. ಬಟ್ 2 ಜನ ಮಾರ್ನಿಂಗ್ ಕೂಡ ಬರ್ತೀನಿ ಅಂತ ಹೇಳಿದ್ರು. ಮಾರ್ನಿಂಗ್ ಯಾರಿಗೆ ಫೋನ್ ಮಾಡಿಲ್ಲ. ದಟ್ ಇಸ್ ಒನ್ ಮಿಸ್ಟೇಕ್. ಪ್ರೀವಿಯಸ್ ಡೇ ನೈಟ್ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಅವರೆಲ್ಲರೂ ಬರ್ತೀನಿ, ಲೊಕೇಶನ್ ಕಳಿಸಿ ಅಂತ ಕಳಿಸಿದೆ. 2 ಜನಕ್ಕೆ ನನಗೆ ಖಂಡಿತ ಬರ್ತಾರೆ ಅಂತ ಐ ವಾಸ್ ಥಿಂಕಿಂಗ್. ಬಟ್ ಆಫ್ಟರ್ ಗೋಯಿಂಗ್ ದೇರ್, they were not reached, they didn't come. I kept on calling them and they stopped picking the call itself. So after some time, somebody picked up and told, ಅವ್ರಿಗೆ ಹುಷಾರಿಲ್ಲ, ಮಲಗಿದ್ದಾರೆ ಅಂತ ಹೇಳಿದ್ರು. Okay, ಬಿಡಿ ಅಂತ ಅನ್ಕೊಂಡು. The program in Yelahanka will be very much vibrant and so much this one enthusiastic. When we reached there at 11 o'clock, already one team meeting was going on. In Telugu, they were talking, some Telugu team, they were, people have come from Puttaparthi, Hyderabad and all to attend the meeting here. See the commitment. And they have taken, they were given them meeting on Telugu. So that much people are working, and so much this one is coordination and tirelessly they are doing this. Afterwards, the main team Kannada meeting started at 11:10. Then so many guests were there. Maybe 5-6 members, newcomer prospects were there. Then everyone was so much involved in the meeting. That was so fantastic thing. They will make them involved, and that way things were going on. And finally, they will testimony goes, they will call senior leaders and they will come and talk. Sivita madam was there, and one Mr. Shivaji, and Jagdish sir. Jagdish sir, he is the one who got the first car in Karnataka, and KK Modi sir came and handed over the car to him. Car launching ceremony, KK Modi sir has come, it seems. His presence only he has. So they are all very much matured talk, all those things. I was little, somewhat I was sitting like that. But when he started talking, I felt so attracted in the sense, he was telling, ಇದು ಸುಮ್ನೆ ಬಂದಿದಲ್ಲ, 17 years ಇಂದ ಮಾಡಿ ಅಷ್ಟು ಇದರಲ್ಲಿ he has team from all over India. All over India he has team. What is it? 65,000 something of team is there with him. He has that Lakka, and they are doing working active members. Lakka, he's told. So nice. So I would like to tell one story. This is again from Neena ma'am's this one. Final, his her working in a team. She has told one. This is just for your, everyone knows. Still, I want to. It's my experience also. You people will be rewinding. I is illness. V is wellness. So what is that related to that? What madam told was porcupine story. Porcupine, it has got that thorns like thing. It's in his body, in its body. So ಅವರು ಚಳಿಗಾಲ ಬಂದಾಗ ಏನಾಗುತ್ತೆ, ಎಲ್ಲರೂ ಜೊತೆ ನಾವೆಲ್ಲರೂ ಮಾಡ್ತಿರಲ್ಲ, ಚಳಿಗಾಲ ಬಂದಾಗ ಜೊತೆ ಇರ್ಬೇಕು. They will ಹತ್ರ ಬಂದು ಇರುತ್ತೆ. But what happens, it will have poking, it will be poking each other. ಬಟ್ ಚಳಿ ಅಲ್ವಾ, ಹಿಂಗೆ ಮಾಡಿ ಕೂತ್ಕೊಳ್ತಾರೆ. Then it was painful, so painful. What happens,
then they will say, ಇದು ತಡಿಯಕ್ ಆಗ್ತಾ ಇಲ್ಲ, ಈ poking pain ಆಗುತ್ತಾ ಇದೆ. What we'll do is, we'll separate ourselves and we be there wherever we are and suffer, and we will come out of this ಚಳಿಗಾಲ ಅಂತ ಹೇಳ್ತಾರೆ. That time, yes, everyone agreed. And what happens? This ಚಳಿಗಾಲ ಬಂದಾಗ all were separate and they tried to safeguard themselves, but they could not, because when they were together, that heat used to, though the poking was painful, the heat of all together has become protection for them, and it has protecting themselves from that. But when they were alone, they could not bear this one. They have one by one suffocated, died of. So can't help it. So next time again they have decided it's not the way we have to do, and we have to be, though it is painful, we have to be together. Then at least we can safeguard or protect ourselves, and that is a porcupine story Nina ma'am was telling. So teamwork makes dream works. This is there, we all know. And that is the story I would like to tell. What I did is, yesterday after this one, some few people, my prospects were there, some 3 are there. Then they said they are not able to come for the meeting yesterday. Those people, I have invited them to my house. They will be coming tomorrow. I am planning to have a meeting. Sandhya ma'am will be reaching on 6th, or when she will be reaching. Any idea? I just have to have it, because here the first time I want to keep a meeting. I want to discuss with her and start a meeting. 1-to-1 and all I had. Many people had come and I gave a meeting. Here how to do, I have to check it out. Yeah, that's what is from my action thing. I was missing you people meeting, Jayanagar meeting. If at least you people were there. So that was a different experience. But here I have to build up here also. That's why my goal, I have to somehow I have to build up. Here people are there. I've been talking. I'm making friendship nowadays. People are coming, talking to me and all. But if I start doing here something now, Rijal sir also was there. What is your action after coming out of the meeting? I will tell my husband, don't give him face. Why you are going to him? I will run away. But Rijal sir will call Ullas and in action martiya. Like that he will. That is another thing. So that is there. We have to do, because we can't show the face in front of those people, and that situation agide. So, but it is nice. Somebody, the teacher, somebody is there means we'll study and go. No? Like that, we have to do. We have to do anta ide. It's so nice, and seeing Shivaprakash home shopping. All the best for his initiative. And whatever he said, the NEFT, that time itself you should have not entered his NEFT. Even I have people not getting their income time being. Later it will come. Sandhya ma'am and Krishnamurthy sir has told once. Later that amount will go to them when the NEFT is being reinstated. Like that, somebody from HAL side, I remember Sandhya and Krishnamurthy sir, that money was not at all going to her account. Then after long years later, they have reinstated her NEFT details, and she got some 95,000 or so.
She was just a loyalty customer, and she got that much money at a stretch. So after meeting her, they came to my house. So I do remember that. I like that. It can be done. That NEFT thing, you should not have entered. Now also you can do something for that. So that money will not reach them. Because they don't want to show that maybe their income, they have to produce, they have to, that will reflect everywhere, whatever income. Nowadays, things are, everything is linked. Son's income also linked, one or the other way. So you will be trapped, because it is, this also anyway, we are paying taxes, different thing. But they don't want to show, means you can do in NEFT inactiveness. That even passbook you can just remove and add something else. That provision also, it is illegal also. You can discuss with Sandhya ma'am and do that. Many people, mine is NEFT not activated ಅಂತ ಇದೆ. Who are joins under me. NEFT not activated. That is there. So they are not getting the income. That can be done. Yeah, actually here what happens is, because at the time of sponsoring, we are of two types. One is ಜಾಯಿನ್ ಆದ್ರೆ ಸಾಕು ಅನ್ನೋ ತರ. ಸೊ ಅವ್ರು ಕೊಡುವಂತ KYC ಅಲ್ಲಿ ಸ್ಪಾನ್ಸರ್ ಮಾಡ್ಬಿಡ್ತೀವಿ. ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಅವ್ರಿಗೆ ನೆಫ್ಟ್ ಅದೆಲ್ಲ ಆಡ್ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಆಡ್ ಮಾಡ್ಕೊಳ್ಳಿ ಅಂತ ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ. ಇನ್ನ ಕೆಲವರ ಕೇಸಲ್ಲಿ ಅವ್ರು ಕೊಡಕ್ಕೆ ರೆಡಿಗಿರಲ್ಲ. ನೆಫ್ಟ್ ಅಂತ ಹೇಳುವಾಗ ದೇ ವಿಲ್ ನಾಟ್ ಬಿ ರೆಡಿ ಟು ಗಿವ್. ಸೊ ದಟ್ ಈಸ್ ದೇರ್. ಸೊ ನಮ್ಮ ಆಸ್ ಅನ್ ಅಪ್ಲೈನ್ ವಿ ಹ್ಯಾವ್ ಟು ಕೀಪ್ ವಾಚಿಂಗ್ ದಿಸ್. ಅಂಡ್ ಆಸ್ ಫಾರ್ ಆಸ್ ಪಾಸಿಬಲ್ ಅವ್ರ ಹತ್ರ ಯಾವಾಗ್ಲೂ ಮಾತಾಡ್ತಾ ಇರುವಾಗ, ಆ ಟೈಮಲ್ಲಿ ಅವ್ರು ಕೊಡಕ್ ರೆಡಿಗಿರಲ್ಲ. ಆಫ್ಟರ್ ಸಮ್ ಡೇಸ್ ದೇ ಮೈಟ್ ಬಿ ರೆಡಿ ಟು ಗಿವ್ ಆಲ್ಸೋ, ಅಲ್ವಾ? ಸೊ ವಿ ಹ್ಯಾವ್ ಟು ಗೆಟ್ ಇನ್ ಟಚ್ ವಿತ್ ದಮ್ ಅಂಡ್ ಟೆಲ್, ಅಂಡ್ ವಿ ಕ್ಯಾನ್ ಶೋ ದೆಮ್ ಹೌ ಮಚ್ ಇಸ್ ದೇರ್. ಅವ್ರ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ನಾವು ಅವರ ಬೋನಸ್ ಸ್ಟೇಟಸ್ ನೋಡಿದಾಗ ಗೊತ್ತಾಗುತ್ತೆ, ಅಲ್ವಾ? ಸೊ ವಾಟ್ ಈಸ್ ದೇರ್, ಸಿ ದಿಸ್ ಅಮೌಂಟ್ ಇಸ್ ದೇರ್ ಇನ್ ಯುವರ್ ಅಕೌಂಟ್, ವೈ ನಾಟ್ ಟೇಕ್ ಇಟ್? ಸೊ ನೆಫ್ಟ್ ಮಾಡಿದಾಗ ನಿಮ್ಗೆ ಅದು ಬಂದೇ ಬರುತ್ತೆ. ನೀವು ಪರ್ಚೇಸ್ ಮಾಡಿದೀರಾ, ನಿಮ್ಗಿದೆ. ಸೊ ಇದನ್ನ ನಾವು ಹೈಲೈಟ್ ಮಾಡಿದಾಗ ಖಂಡಿತ ಪೀಪಲ್ ವಿಲ್ ಓಪನ್ ದೇರ್ ಮೈಂಡ್ ಅಂಡ್ ಗಿವ್ ಇಟ್. ಅಂಡ್ ಈಗಿರೋ ಕಾನ್ಸೆಪ್ಟ್ ಅಲ್ಲಿ ನಾವು ಏನೇ ಮಾಡಿದ್ರೇನು ದ ಟ್ಯಾಕ್ಸ್ ಗೋಸ್ ಟು ಅವರ್ ಇಂಡಿಯನ್ ಗವರ್ಮೆಂಟ್, ಅಲ್ವಾ? ಸೊ ಪೇಯಿಂಗ್ ಟು ಅವರ್ ಓನ್ ಕಂಟ್ರಿ ಅಂತ ಹೇಳುವಾಗ ದೇರ್ ಇಸ್ ನಥಿಂಗ್ ಟು ಹೈಡ್ ಆನ್ ಇಟ್. ಇಫ್ ಟ್ರೂತ್ಫುಲ್ ಆಗಿದ್ರೆ ಮಾಡ್ತಾರೆ. That is depending on the people to people. That is there. But we can. Not, he's hiding. He say income sources of income they allow to produce. So they are not supposed to do this type of business. Yeah. Even we were. Kandita, but see that time when it is a small amount, it will not be mattering. When they are getting lakhs together, only this concept will come. No. Even the single file is there. You are not supposed to do any trading, any networking. Government employees, there is a rule. So they in government they have, but so see, they after retirement they can give the neft and do it. Yeah, like me. Otherwise, my husband was retired that time. He can do. Yeah, like that. That's why I started on his name. Even Krishnamurthy sir started on Sandhya's name. No, it's Sandhya only started. That is different. But so okay. That now, is. Yeah, thank you, ma'am. Because keep doing it on a regular, consistent ಗಾಗಿ ಮಾಡಿದಾಗ ಒಂದ್ ದಿವಸ ಬರ್ದೇ ಇದ್ರೇನೋ ನೆಕ್ಸ್ಟ್ ಟೈಮ್ ದೇ ವಿಲ್ ಡೆಫಿನೆಟ್ಲಿ ಕಮ್. ಸೊ ಬಿಕಾಸ್ ವಿ ವಿಲ್ ನೋ ವೇರ್ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಸ್ ಅಂಡ್ ದ ವೇ ಆಫ್ ಇನ್ವಿಟೇಷನ್ ಆಗಿರ್ಬೋದು, ಎಲ್ಲದಲ್ಲೂ ನಾವು ಮಾಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಥಿಂಗ್ ಟು ವರಿ, ನೋ ನೀಡ್ ಟು ಗೆಟ್ ಡಿಪ್ರೆಸ್ಡ್ ಆರ್ ಎನಿಥಿಂಗ್. ಒನ್ಸ್ ಯು ಗೋ ಟು ಆಫೀಸ್, ದಟ್ ಈಸ್ ಲೈಕ್ ಅ ಟೆಂಪಲ್ ವೇರ್ ಯು ಗೆಟ್ ಮೋರ್ ಅಟ್ರಾಕ್ಷನ್. ನಾವು ಅಲ್ಲಿ ಹೋಗಿದ್ದು ವೇಸ್ಟ್ ಆಗಲ್ಲ. Quote Sandhya ma'am's one sentence. Yeah. Objections are inevitable. You should accept it. Yeah. Seriously, ಒಬ್ರು ಮನೆಗೆ ಹೋಗಿದೆ, ಅಲ್ಲಿ some friends ಮೀಟ್ ಆಗಿದೆ. ಅಲ್ಲಿ ಅವರಿಗೆ ತುಂಬಾ ಮಂಟಿ ನೋವಂತ ಹೇಳಿದೆ. ನಾನು ಹೇಗೆ ಇಂಟ್ರೊಡ್ಯೂಸ್ ಮಾಡೋದು ಅಂತ ಇತ್ತು.
ಅವ್ರು ಅದನ್ ಬಗ್ಗೆ ಎಲ್ಲಾರು ಅದನ್ ಬಗ್ಗೆ ಡಿಸ್ಕಸ್ ಮಾಡಿ, ಒಂದು ಡಾಕ್ಟರ್ ಇದ್ರು, ಅವರು ಯಾಕೆ ಹೆಂಗೆ ಏನು ಅಂತ ಎಲ್ಲ ಅವ್ರಿಗೆ ಡಿಸ್ಕಸ್ ಮಾಡ್ತಾ ಇದ್ರು. ದೆನ್ ನಾನು ಹೇಳಿದೆ, ನನ್ನ ಹತ್ರ ಪ್ರಾಡಕ್ಟ್ಸ್ ಇದೆ, ಐ ಆಮ್ ಹ್ಯಾವಿಂಗ್ ಪ್ರಾಡಕ್ಟ್ಸ್ ಫಾರ್ ವಿಚ್ ಇಸ್ ವೆರಿ ಗುಡ್, ವಿಚ್ ಗಿವ್ಸ್ ವೆರಿ ಗುಡ್ ರಿಸಲ್ಟ್ ಅಂತ ಹೇಳಿದೆ. ಅದೇನು ವಾಟ್ ಯು ಆರ್ ಡೂಯಿಂಗ್ ಅಂತ ಕೇಳಿದ್ದಾರೆ. ಮೋದಿ ಕೇರ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಹೆಸಿಟೆಂಟ್ ಆಗಿ ಹೇಳಿದೆ. Then I told products are very good. We have so much supplements are there. I had this problem and got required. Tell Modi Kera and helped some. So I remembered this sentence. Objections are inevitable. You should accept it. Slowly I can build it up. That's why ಮೋದಿ ಕೇರ ಅಂತ ಕೇಳಿದಾಗ ಹೌದು ನಿಮ್ಗೆ ಗೊತ್ತಿದ್ಯಾ ಅಂತ we have to give an smiling face, then that situation would have become a different one. I told yes sir, yes I told, but no further as everyone knows that and they don't want to. I told I got very good result and I have people like that. I told, and I got trained also. I told. Anyway, still I'll be meeting them further. That's why I One just day they will definitely be your I don't want to be this one. They are your diamonds. They are your diamonds. Yeah. Yes. Okay. Yeah. Yes, Okay. thank you, ma'am. So next, whoever is coming can come. I think, it's already. So nanondu video share madana antidde, but ivattu time illa. Let us hope at least 8:55 ge Raju sir avara Dream Satsang ಆ ಪ್ರೋಗ್ರಾಮ್ ನ ಮಿಸ್ ಮಾಡದೆ ಅಟೆಂಡ್ ಮಾಡಿ ಲಾಟ್ ಆಫ್ ಇನ್ಫಾರ್ಮೇಶನ್ಸ್ ಅಂಡ್ ನಮ್ಗೆ ಬೇಕಾಗಿರುವಂತ ಟಿಪ್ಸ್ ಹೌ ಟು ಗೋ ಫಾರ್ವರ್ಡ್ ಇನ್ ಅವರ್ ಅನ್ನೋದು ಖಂಡಿತ ಸಿಗುತ್ತೆ. That program 8:55 PM the program link and I was thinking. ಇಲ್ಲ 8:55 AM. Last week only I used to think what this AM ಅಂತ ಹಾಕಿದ್ದಾರೆ. Oh, it's PM might be wrong. See, when something is coming, we have to open it and watch it. Whether it is there or not, we'll know. Alva? So that is, yeah. Another 5 minutes more. Deepak ಅವರು ಇದ್ದಾರೆ. Deepak, 5 Sudharani minutes madam. more. Anyone can please share it. Yes, Deepak sir, if you are available, please come on. Sudharani madam. Mohan Venkatesh sir. Yeah. See, the options are given here. Definitely 1 or 2 seconds. See, people who cannot spend the time fully. ಇವಾಗ ಫುಲ್ ಪ್ರೋಗ್ರಾಮ್ ನಾವು ಇಲ್ಲಿ 1 hour ಏನಿರುತ್ತೆ ಅದಲ್ಲಿ ಮಾತಾಡಕ್ಕೆ ಆಗಲ್ಲ ಅನ್ನೋರು ಟೇಕ್ ಯೋರ್ ಚಾನ್ಸ್ ಅಟ್ ದ ಬಿಗಿನಿಂಗ್ ಇಟ್ ಸೆಲ್ಫ್, ರೇಸ್ ಯೋರ್ ಹ್ಯಾಂಡ್ ಅಂಡ್ ಫಿನಿಶ್ ಇಟ್ ಆಫ್, ಸೊ ದಟ್ ಲಾಸ್ಟ್ ವರ್ಗು ಇರೋದಲ್ಲ. ಸೊ ಅದೊಂದು ಟಿಪ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ಗೆ ಫೈನಲ್ ಲಾಸ್ಟ್ ಎಂಡ್ ಅಲ್ಲಿ ಬರಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಇರುತ್ತೆ ಬೆಳಿಗ್ಗೆ ನೆಕ್ಸ್ಟ್ ಕೆಲ್ಸಗಳು ಮಾಡ್ತಾ ಇರ್ತಾರೆ ಕಿಚನ್ ಅಲ್ಲಿ, ಸೊ ಹಾಗಾಗಿ ಮಾತಾಡಕ್ಕೆ ಕಷ್ಟ ಆಗ್ಬೋದು. ಸೊ ಒನ್ಸ್ ದ ಪ್ರೋಗ್ರಾಮ್ ಸ್ಟಾರ್ಟ್ಸ್ ಆಗ್ಲೇ ರೇಸ್ ಮಾಡಿ 1 or 2 minutes ಶೇರಿಂಗ್ ಮಾಡ್ಕೊಂಡು ಯು ಕ್ಯಾನ್ ಕಮ್ ಔಟ್ ಅಂಡ್ ದೆನ್ ಬಿ ವಿತ್ ಯೋರ್ ವರ್ಕ್. ಸೊ ದಟ್ ಈಸ್ ಒನ್ ಥಿಂಗ್. ಯಾ, ಎಸ್. ಸೊ ಯಾರಿಗೂ ಶೇರ್ ಮಾಡೋಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಇಫ್ ಅಟ್ ಆಲ್ ಇಸ್ ದೇರ್ ಯು ಕ್ಯಾನ್ ಶೇರ್ ಇಟ್ ಟುಮಾರೋ. Thank you all for this, your experiences, sharing and action plan, everything. And definitely offers, whatever offers have come, please open the PDF. ಅಲ್ಲಿ ಬಂದಿರೋ ಆಫರ್ಗಳನ್ನ ಕ್ಲಿಯರ್ ಆಗಿ ಓದಿ, ಯಾಕಂದ್ರೆ ಇವಾಗ್ಲೂ ನಮಗೆ ಇನ್ನ ಕೆಲವು ಕ್ಲಾರಿಫಿಕೇಶನ್ಸ್ ಬೇಕಾಗಿರುತ್ತೆ ಶ್ರೀಲಂಕಾಕ್ಕೆ ಹೋಗೋದಿಕ್ಕೆ. ಅದು ಒಂದೊಂದ್ಸತಿ ನೋಡುವಾಗ್ಲೂ ಮೈಂಡ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕಾನ್ಸೆಪ್ಟ್ಸ್ ಗಳು ನಡೀತಾ ಇರುತ್ತೆ, ಕಾನ್ಫ್ಲಿಕ್ಟ್ಸ್ ನಡೀತಾ ಇರುತ್ತೆ. ಸೊ ನನ್ಗೆ ಬೆಸ್ಟ್ ಥಿಂಗ್ ಇಸ್ ಟೇಕ್ ಅ ವೈಟ್ ಪೇಪರ್, ಪೆನ್, ಡ್ರಾ ಇಟ್, ಪುಟ್ ದ ಇಷ್ಟು BV ಇದ್ರೆ ಇಷ್ಟು ಬರುತ್ತೆ, ಹೇಗೆ ಮಾಡೋದು ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಾಗ ಖಂಡಿತ ಆಗುತ್ತೆ. ಬಿಕಾಸ್ ನೆನ್ನೆ ಒಂದು ಟಾಪಿಕ್ ಅದು ನನ್ಗೆ ಇವಾಗ ಫ್ಲಾಶ್ ಆಗ್ತಾ ಇದೆ, ಹೇಳ್ತಾ ಹೋಗುವಾಗ 2 ಧನ್ವರ್ಷ್ ಮಾಡಿದಾಗ 37,400 ಬಂದ ತಕ್ಷಣ ಏನ್ ಹೇಳಿದ್ವಿ, ಅವರು ಡೈರೆಕ್ಟರ್ ಆಗ್ಬಿಡ್ತಾರೆ ಅಂತ.
but actually 37,400 is not directed. He might be in 7 or 8%. ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಜಂಪ್ ಆಗೋದಕ್ಕೆ ಆಯ್ತು. ನೆನ್ನೆ ನಾನು ಎಕ್ಸಾಂಪಲ್ ಏನ್ ಕೊಟ್ಟಿದ್ದೆ, he is a 7%. So first time he becomes a 10%. ಇನ್ನ ಇಬ್ರನ್ನ ಮಾಡಿದಾಗ he becomes 13%. So the value of his check increases. So level jump ಆಗುತ್ತೆ. ಸೊ ಅದು ಕ್ಯಾಲ್ಕುಲೇಷನ್ ಮಾಡ್ತಾನೆ ಬರುತ್ತೆ. ಬಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮ್ಮ ಮೈಂಡು ವೇವರ್ ಆಗುತ್ತೆ. ಹೌದಲ್ಲ, ಡೈರೆಕ್ಟರ್ ಅಂದಾಗ ಎಸ್ ಅಂತ ಒಪ್ಕೊಂಡ್ಬಿಡ್ತೀವಿ. ಸೊ ಇನ್ನ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್ ಅಂಡ್ ಡೂ ಇಟ್. ಸೊ ಡೆಫಿನೆಟ್ಲಿ ಆಕ್ಷನ್ ಜೊತೆಗೆ ನಾವು ವರ್ಕಿಂಗ್ ಮಾಡ್ಕೊಂಡಾಗ ಕ್ಲಾರಿಟಿ ಕರೆಕ್ಟ್ ಆಗಿ ಸಿಗುತ್ತೆ. ಓಕೆ, ಬಿಕಾಸ್ numbers is the one which gives us the good ನಮ್ಮ ಆಕ್ಷನ್ಗೂ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಐ ಮೀನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಟ್ರಿಗರ್ ಮಾಡುತ್ತೆ. ಬರೀ ಏನ್ ಹೇಳೋದು, ಜಸ್ಟ್ 2,700 ಮಾಡಿ 4,000 ಅಂತ ಹೇಳುವಾಗ ನಮ್ಗೆ ಮೈಂಡ್ಗೆ ಅಷ್ಟು ಇದಾಗಲ್ಲ. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಿ ಈಚ್ ಅನ್ ಇಂಡಿವಿಜುವಲ್ ಪರ್ಸನ್ ಅದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಅವಾಗ ಮೈಂಡ್ ವರ್ಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್, ನಾವು ವಿ ಕ್ಯಾನ್ ಹ್ಯಾವ್ ಅವರ್ ಅಫರ್ಮೇಶನ್ಸ್ ಆರ್ ವಿಜುವಲೈಸೇಷನ್. ಯಾರಾದ್ರೂ ಒಬ್ರು ಬರ್ತೀರಾ ಅಂದ್ರೆ ವಿಜುವಲೈಸೇಷನ್ ಮಾಡಿ.